ಶ್ರೀ ಸಾಯಿರಾಮ್. ಪ್ರೀತಿಯ ವಿದ್ಯಾರ್ಥಿನಿಯರೇ, ನಿಮ್ಮೆಲ್ಲರಿಗೂ ಕೂಡ ಶ್ರೀ ಸತ್ಯಸಾಯಿ ಲೋಕಸೇವಾ ಗುರುಕುಲಂ ಆನ್ಲೈನ್ ಕ್ಲಾಸಿಗೆ ಸ್ವಾಗತ. ಕಳೆದ ಕ್ಲಾಸಲ್ಲಿ ಶಕ್ತಿಯ ವಿವಿಧ ರೂಪಗಳು, ಅದರ ವಿಧಗಳು, ಅದರ ಉಪಯೋಗ ಬಗ್ಗೆ ನೋಡಿದ್ದೀವಿ. ಈಗ ಅದನ್ನೇ ಸ್ವಲ್ಪ ಮುಂದುವರಿಸ್ಕೊಂಡು ಇನ್ನು ಕೆಲವು ಹೊಸ ವಿಷಯ ನೋಡೋಣಂತೆ. ಮುಖ್ಯವಾಗಿ ನಾವು ಒಂದನೇ ಹೋಮ್ವರ್ಕ್ ನಿಮ್ಗೆ ಕೊಟ್ಟಿದ್ದೆ ನಿನ್ನೆ ಕಳೆದ ಕ್ಲಾಸಲ್ಲಿ. ಅದು ಉತ್ತರ ಮಾಡ್ಕೊಂಬಂದಿದ್ದೀರಾ? ನಿತ್ಯ ಜೀವನದಲ್ಲಿ ವಿವಿಧ ಚಟುವಟಿಕೆಗಳಲ್ಲಿ ಬಳಸುವ 5 ಶಕ್ತಿಯ ರೂಪಗಳನ್ನು ಹೆಸರಿಸಿ ಅಂತ. ಶಕ್ತಿಗೆ ಹಲವಾರು ರೂಪಗಳಿದ್ದಾವೆ, ಅದರಲ್ಲಿ 5 ಹೆಸರಿಸಿ ಅಂತ. ಮತ್ತು ಅದರಲ್ಲಿ ಯಾವ ಶಕ್ತಿ ಇದೆ ಅಂತ ಹೇಳಬೇಕು. ಮಾಡಿದ್ದೀರಲ್ಲ? ಎಷ್ಟು ಮಾಡಿದ್ದೀರಾ? ಓಕೆ ನೋಡಿ, ಒಂದನೇದಾಗಿ ಅಡುಗೆ ಮಾಡೋದಕ್ಕೆ ಯಾವ ಶಕ್ತಿ ಬೇಕಾಗ್ತದೆ? ಉಷ್ಣ ಶಕ್ತಿ ಬೇಕಾಗತ್ತೆ. ಇನ್ಯಾವುದು ಬೇಕು? LPG ಗ್ಯಾಸ್. LPG ಏನು ಗೊತ್ತಾ? ವಿಸ್ತರಣೆ, ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್. ಅದು ರಾಸಾಯನಿಕ ಶಕ್ತಿ, ಅದು ಉಪಯೋಗ ಆಗುತ್ತೆ ಅಂತ. ಎರಡನೇದಾಗಿ ವಿದ್ಯುತ್ ಬಲ್ಬ್ ಉರಿಯುವಂಥದ್ದು. ಇದರಲ್ಲಿ ಬಲ್ಬು ಉರಿಯುವಂಥ ಬೆಳಕು ಇದೆ, ಬೆಳಕಿನ ಶಕ್ತಿ ಇದೆ. ಕರೆಂಟ್ ಉಪಯೋಗಿಸ್ತೇವೆ, ಅದಕ್ಕೆ ವಿದ್ಯುತ್ ಶಕ್ತಿ ಇದೆ. ಸೊ ಅದು ಎರಡನೇ ಒಂದು ಉಪಯೋಗ. ಮೂರನೇದು ಮಾತಾಡುವಂಥದ್ದು. ಇದು ನೀವೆಲ್ಲ ಎಕ್ಸ್ಪರ್ಟ್ಸ್ ಇದ್ದೀರಾ, ಬೇಕಾದಷ್ಟು ಮಾತಾಡ್ತೀರಲ್ವಾ? ಆಗಲೇ ಶಕ್ತಿ ಯಾವುದು ಉಪಯೋಗ ಆಗುತ್ತೆ? ಶಬ್ದ ಶಕ್ತಿ. ಎಷ್ಟು ಬೇಕಷ್ಟೇ ಮಾತಾಡಬೇಕು. ಟಾಕ್ ಲೆಸ್ ಆ್ಯಂಡ್ ಲೆಸ್, ವರ್ಕ್ ಮೋರ್ ಆ್ಯಂಡ್ ಮೋರ್ ಅಲ್ವಾ? ಸರಿನಾ? ಇನ್ನೊಂದು ಟಾರ್ಚ್ ದೀಪ. ಅದರೊಳಗೊಂದು ಸೆಲ್ ಇರುತ್ತೆ, ನೋಡಿದ್ದೀರಾ? ಆ ಸೆಲ್ ಅದು ರಾಸಾಯನಿಕ ಶಕ್ತಿ ವಿದ್ಯುತ್ ಬೆಳಕಿನ ಶಕ್ತಿಯಾಗಿ ಪರಿವರ್ತನೆ ಆಗುತ್ತೆ. ಸೊ ಇದು 4ನೇದು. 5ನೇದಾಗಿ ಸೈಕ್ಲಿಂಗು. ನಿಮಗೆಲ್ಲರಿಗೂ ಸೈಕ್ಲಿಂಗ್ ಬರುತ್ತಲ್ಲ, ಅಲ್ಲೇನು ಯಾಂತ್ರಿಕ ಶಕ್ತಿ ಇದೆ, ನಮ್ಮ ಸ್ನಾಯುಗಳು ಉಪಯೋಗ ಆಗುತ್ತೆ. ಸೊ ಇದು 5 ರೀತಿಯ ಶಕ್ತಿಗಳು ನಾವು ಎಲ್ಲೆಲ್ಲಿ ಉಪಯೋಗಿಸ್ತೀವಿ ಅಂತ. ಫಸ್ಟ್ ಒನ್ ಈಸ್ ಕುಕಿಂಗ್. There is heat energy and chemical energy being made use of. Either heat is formed by burning of charcoal or burning of firewood, etc. Another one is use of gas, LPG gas or biogas. Second one, burning of electric bulb. There is the use of electric energy and light energy. Then speaking to each other, talking to each other, the energy used is sound energy. In torches, we use cells. That cell has having chemical energy converted into light energy. Cycling, we have mechanical energy. So these are the 5 kinds of energy that we are making use of in daily life. ಇವಾಗ ಎರಡನೇ ಪ್ರಶ್ನೆ, ನವೀಕರಿಸಲಾಗದ ಯಾವುದಾದ್ರೂ 4 ಶಕ್ತಿ ರೂಪ ಹೆಸರಿಸಿ, ಅವುಗಳನ್ನು ಒಂದೊಂದು ಅನುಕೂಲ ತಿಳಿಸಿ ಅಂತ ಹೇಳ್ಬಿಟ್ಟು. ಸೊ ಅನುಕೂಲ ಕೇಳ್ತಿದ್ದಾರೆ. ಸೊ ಒಂದನೇದಾಗಿ ಕಲ್ಲಿದ್ದಲು, ಕೋಲ್. ಇಟ್ ಈಸ್ ಅವೈಲೇಬಲ್ ಇನ್ ಅ ಲಾರ್ಜ್ ಕ್ವಾಂಟಿಟಿ. ಇಟ್ ಈಸ್ ವೆರಿ ಚೀಪ್, ತುಂಬ ಅಗ್ಗವಾಗಿರ್ತದೆ. ಸೊ 4 ಶಕ್ತಿಯ ರೂಪಗಳು. ಎರಡನೇದು ಪೆಟ್ರೋಲಿಯಂ. ಇದನ್ನೇನು ಕರೀತಾರೆ? ಕಲ್ಲೆಣ್ಣೆ ಅಂತ ಕರೀತಾರೆ. ಎಲ್ಲಿ ಉಪಯೋಗಿಸ್ತೇವೆ ಇದನ್ನ? ವಾಹನ ಸಾಗಾಣಿಕೆಯಲ್ಲಿ ಹೆಚ್ಚು ಉಪಯೋಗ ಆಗುತ್ತೆ ಇದು. ಮೂರನೇದಾಗಿ ನೈಸರ್ಗಿಕ ಅನಿಲ, ನ್ಯಾಚುರಲ್ ಗ್ಯಾಸ್ ಅಂತಾರೆ. ಇದು ಶುದ್ಧವಾಗಿರುವಂಥ ಇಂಧನ, ಕ್ಯಾಲರಿ ಮೌಲ್ಯ ಹೆಚ್ಚಾಗಿದೆ. ಇಲ್ಲಿ ಬರುವಂಥ ಕಾರ್ಬನ್ ಡೈಆಕ್ಸೈಡ್ ಅನಿಲ ಏನಿದೆ, ಸಸ್ಯಗಳಿಗೆ ಭಾಳ ಅಗತ್ಯ. ಯಾಕೆ ಅಗತ್ಯ? ಆಹಾರ ತಯಾರಿಸಲಿಕ್ಕೆ. ಏನು ಕರೀತಾರೆ ಅದಕ್ಕೆ? ದ್ಯುತಿಸಂಶ್ಲೇಷಣೆ ಅಂತಾರೆ. ಸೊ ದೀಸ್ ಆರ್ ದಿ ಡಿಫರೆಂಟ್ ಕೈಂಡ್ಸ್ ಆಫ್ ಎನರ್ಜಿ ದಟ್ ಆರ್ ಬೀಯಿಂಗ್ ಯೂಸ್ಡ್ ಆಫ್. ನೆಕ್ಸ್ಟ್ ಒನ್ ಈಸ್ ಪರಮಾಣು ಶಕ್ತಿ, ಅಟಾಮಿಕ್ ಎನರ್ಜಿ. ಇದರಲ್ಲಿ ನ್ಯೂಕ್ಲಿಯರ್ ಇಂಧನ ಉರಿಯುವುದಿಲ್ಲ. ಅದು ಹೇಗೆ ಅಂತ ನೆಕ್ಸ್ಟ್ ನೋಡೋಣ. ಆಮೇಲೆ ವೇಸ್ಟ್ ಗ್ಯಾಸಸ್ ಉಂಟಾಗಲ್ಲ. ಸೊ ಇದು 4 ಕೈಂಡ್ಸ್ ಆಫ್ ಎನರ್ಜಿ ಆ್ಯಂಡ್ ದೇರ್ ಕ್ಯಾರೆಕ್ಟರಿಸ್ಟಿಕ್ಸ್, ಅದರ ಗುಣಗಳನ್ನು ಹೇಳಿದ್ದೀವಿ. ಇದು ಇವೆಲ್ಲವೂ ಕೂಡ ನವೀಕರಿಸಲಾಗದಂಥ ಅಂತ. ಅಂದರೆ ಯು ಕೆನಾಟ್ ಯೂಸ್ ಇಟ್, ಇಟ್ ವಿಲ್ ಗೋ ಆನ್ ಡಿಪ್ಲೀಷನ್, ಅಂದರೆ ಖಾಲಿ ಆಗ್ತಾ ಹೋಗುತ್ತೆ. So these are different kinds of energy sources that are being used. And now
ಥರ್ಡ್ ಕ್ವಶನ್ ಈಸ್ ನೈಸರ್ಗಿಕ ಅನಿಲವು ಹೆಚ್ಚು ಉಪಯೋಗವಾಗಿದ್ದರೂ ಕೂಡ ಅದರ ಬಳಕೆಯಿಂದ ಅನಾನುಕೂಲಗಳೇನು ಅಂತ. ನ್ಯಾಚುರಲ್ ಗ್ಯಾಸ್ ಅನಾನುಕೂಲ ಅಂದರೆ ಡಿಸ್ಅಡ್ವಾಂಟೇಜಸ್ ಆಫ್ ಯೂಸಿಂಗ್ ನ್ಯಾಚುರಲ್ ಗ್ಯಾಸ್. ಈವನ್ ದೋ ಇಟ್ ಈಸ್ ವೆರಿ ಯೂಸ್ಫುಲ್, there are some disadvantages. What are they? The first one is there is a limited source. ಭೂಮಿಲಿ ಒಂದು ನಿರ್ದಿಷ್ಟ ಪ್ರಮಾಣದ ಮಾತ್ರ ಇರುತ್ತೆ. ಸೊ ಕಂಟಿನ್ಯೂಸ್ ಯೂಸ್ ಮಾಡ್ತಾ ಏನಾಗುತ್ತೆ, ಕಮ್ಮಿ ಆಗ್ತಾ ಬರುತ್ತೆ. ಮತ್ತು ಅದನ್ನು ನವೀಕರಿಸಲಿಕ್ಕೆ ಆಗೋದಿಲ್ಲ. ಯು ಕೆನಾಟ್ ರೀಜನ್ರೇಟ್ ಇಟ್. ಆಮೇಲೆ ಪರಿಸರದಲ್ಲಿ ಅಹಿತಕರ ವಾಸನೆ ಉಂಟಾಗುತ್ತೆ. ಸರೌಂಡಿಂಗ್ ಏರಿಯಾಸ್ ಯು ಹ್ಯಾವ್ ಬ್ಯಾಡ್ ಸ್ಮೆಲ್ ಬಿಕಾಸ್ ಆಫ್ ನ್ಯಾಚುರಲ್ ಗ್ಯಾಸ್ that is being used. So, and we have studied about the importance of energy in daily life, ಅಲ್ವಾ? ಆಹಾರ ಯಾವ ಥರ ಜೀರ್ಣ ಆಗುವಂಥದ್ದು, ಉಸಿರಾಟ ಕೆಲಸ ಎಲ್ಲ ಬಂದಿದೆ. ಸೊ ಇವೆಲ್ಲ ನಾವು ಕಳೆದ ಕ್ಲಾಸ್ ಕಲಿತಿರ್ತಕ್ಕಂಥದ್ದು. ಇವತ್ತಿನ ಕ್ಲಾಸಲ್ಲಿ ನಾವು ಏನು ನೋಡಬೇಕು ಅಂದರೆ ಮುಖ್ಯವಾಗಿ ಪರಮಾಣು ಶಕ್ತಿ ಬಗ್ಗೆ, ನ್ಯೂಕ್ಲಿಯರ್ ಎನರ್ಜಿ ಅಂತ ಹೇಳ್ತಾರೆ. ಇದು ಒಂದು ರೀತಿಯ ನವೀಕರಿಸಲಾಗದ ಶಕ್ತಿಯ ಮೂಲ. ಇದು ಸೂರ್ಯನಿಗೆ ಸಂಬಂಧಪಟ್ಟಿಲ್ಲ. ಇನ್ನು ಎಲ್ಲ ಶಕ್ತಿಯ ಮೂಲಗಳು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಸೂರ್ಯನಿಗೆ ಕನೆಕ್ಟೆಡ್ ಆಗಿರ್ತದೆ, ಸೌರಶಕ್ತಿಗೆ. ಪರಮಾಣು ಶಕ್ತಿ ನ್ಯೂಕ್ಲಿಯರ್ ಎನರ್ಜಿ ಇದೆ, ದಿಸ್ ಈಸ್ ನಾಟ್ ಕನೆಕ್ಟೆಡ್ ಟು ಸೋಲಾರ್ ಎನರ್ಜಿ. ಮತ್ತು ಹೆಂಗೆ ಅಂತ ಕೇಳಿದರೆ ನೋಡಿ, ಯುರೇನಿಯಮ್ಮು, ರೇಡಿಯಮ್ಮು, ಥೋರಿಯಂನಂತಹ ಭಾರವಾದ ಧಾತುಗಳ ಪರಮಾಣುಗಳು ತಮ್ಮ ಬೀಜ ಕೇಂದ್ರದಲ್ಲಿರುವಂಥ ಕಣಗಳ ನಡುವಿನ ಶಕ್ತಿ ಒಡೆದು ಅಪಾರ ಶಕ್ತಿ ಬಿಡುಗಡೆಯಾಗುತ್ತದೆ. ಸೊ ವೆನ್ ಯು ಹ್ಯಾವ್ ಹೆವಿ ನ್ಯೂಕ್ಲಿಯಸ್ ಲೈಕ್ ಯುರೇನಿಯಮ್, ಥೋರಿಯಮ್ ಎಟ್ಸೆಟ್ರಾ, ಅದಕ್ಕೇನಂತಾರೆ, ಆ ಯುರೇನಿಯಮ್ ಥೋರಿಯಮ್ ಎಲ್ಲ ಇದೆಯಲ್ಲ ಅದಕ್ಕೆಲ್ಲ ರೇಡಿಯೋ ಆ್ಯಕ್ಟಿವ್ ಸಬ್ಸ್ಟೆನ್ಸಸ್ ಅಂತ ಕರೀತಾರೆ. ದರ್ ಮಾಸ್ ಈಸ್ ವೆರಿ ಹೆವಿ. ಸೊ ಅಂಥ ಹೆವಿ ಆಗಿರ್ತಕ್ಕಂಥ ಮಾಸ್ ಇರ್ತಕ್ಕಂಥದ್ದನ್ನು ತಗೊಂಡು ನಾವೇನು ಮಾಡಬೇಕು, ಸೊ ನ್ಯೂಟ್ರಾನ್ನಿಂದ ತಾಡಿಸ್ತಾರೆ ಅದನ್ನ. ಫಾರ್ ಎಕ್ಸಾಂಪಲ್ ಯುರೇನಿಯಮ್ ಅಂದರೆ ಯು ವೆನ್ ಇಟ್ ಈಸ್ ಬಂಬಾರ್ಡೆಡ್ ವಿತ್ ದ ನ್ಯೂಟ್ರಾನ್, ಆ ನ್ಯೂಟ್ರಾನ್ನಲ್ಲಿ ತಾಡಿಸಿದಾಗ ಅದರ ಚಾರ್ಜಸ್ ಬಂದು 0 ಇರುತ್ತೆ, ಪರಮಾಣು ಸಂಖ್ಯೆ 1 ಇರುತ್ತೆ. ಅದು 2 ಬೇರೆ ಪರಮಾಣುಗಳು ಹೊಡಿತದೆ. ಒಂದು ಬೇರಿಯಮ್ ಅಂತ, ಇದು ಬರ್ಕೊಳ್ಳಿ, ಇದು ಇದಕ್ಕೆ ನ್ಯೂಕ್ಲಿಯರ್ ರಿಯಾಕ್ಷನ್ ಅಂತ ಕರೀತಾರೆ, ಪರಮಾಣು ಕ್ರಿಯೆ ಅಂತ ಕರೀತಾರೆ, ರಿಯಾಕ್ಷನ್. ಬೇರಿಯಮ್ ಆಗುತ್ತೆ, ಕ್ರಿಪ್ಟಾನ್ ಆಗುತ್ತೆ, ಮತ್ತು ಕೆಲವೊಮ್ಮೆ 2 ಕೆಲವೊಮ್ಮೆ 3 ನ್ಯೂಟ್ರಾನ್ ಬಿಡುಗಡೆ ಆಗುತ್ತೆ ಮತ್ತು ಅಪಾರವಾದ ಶಕ್ತಿ ಬಿಡುಗಡೆ ಆಗುತ್ತೆ. ಹ್ಯೂಜ್ ಅಮೌಂಟ್ ಆಫ್ ಎನರ್ಜಿ ಈಸ್ ಬೀಯಿಂಗ್ ಪ್ರೊಡ್ಯೂಸ್ಡ್. ಯುರೇನಿಯಮ್ ಬಂದು 235, ಅದಕ್ಕೆ ಐಸೋಟೋಪ್ ಅಂತ ಕರೀತಾರೆ. ಐಸೋ ಅಂದರೆ ಸೇಮ್ ಅಂತ, ಟೋಪ್ ಅಂದರೆ ಪ್ಲೇಸ್ ಅಂತ. ಸೇಮ್ ಪ್ಲೇಸ್ ಎಲ್ಲಿ? ಪೀರಿಯಾಡಿಕ್ ಚಾರ್ಟ್ ಅಂತ ಇರುತ್ತೆ, ಗೊತ್ತಲ್ಲ, ಆವರ್ತ ಕೋಷ್ಟಕ. ಅದರಲ್ಲಿ ಒಂದೇ ಪ್ಲೇಸ್ ಇರುತ್ತೆ. ಯುರೇನಿಯಮ್ಗೆ 2 ಐಸೋಟೋಪ್ಗಳು, ಒಂದರ ಹೆಸರು 235 ಅಂತ, ಇನ್ನೊಂದರ ಹೆಸರು 238 ಅಂತ. ಸೊ 2 ಐಸೋಟೋಪ್ಗಳು. ಇದರಲ್ಲಿ 235 ತಗೋತಾರೆ, ಪರಮಾಣು ಕ್ರಿಯೆ ನಡೆಯೋದಕ್ಕೆ 235 ತಗೊಳ್ತಾರೆ. ಸೊ ಯು ಹ್ಯಾವ್ ಒಂದು ಬೇರಿಯಮ್ ಬಂದು 46, ಕ್ರಿಪ್ಟಾನ್ ಬಂದು 36. ಸೊ ಇದು 2 ಸೇರಿ ಏನಾಗುತ್ತೆ, ಬೇರಿಯಮ್ ಆಗುತ್ತೆ, ಕ್ರಿಪ್ಟಾನ್ ಆಗುತ್ತೆ ಮತ್ತು 3 ನ್ಯೂಟ್ರಾನ್ ಬರುತ್ತೆ. ಸೊ ಯುರೇನಿಯಮ್, ಸೊ ಇಲ್ಲಿ ಯುರೇನಿಯಮ್ ಗಿವ್ಸ್ ಬೇರಿಯಮ್ ಪ್ಲಸ್ ಕ್ರಿಪ್ಟಾನ್ ಪ್ಲಸ್ 3 ನ್ಯೂಟ್ರಾನ್ಸ್ ಬರುತ್ತೆ. ಸೊ ಈ ಕ್ರಿಯೆಯಿಂದ ಬರುವಂಥ ಬೇರಿಯಮ್ ಏನಿದೆ, ಈ 2 ಧಾತುಗಳಾಗಿ ಮಾರ್ಪಡ್ತದೆ. ಸೊ ಅದು 46 + 46 36 92. ಸೊ ಇಲ್ಲಿ ಯುರೇನಿಯಮ್ 92 + 1, ಆಮೇಲೆ ಅಲ್ಲಿ ನ್ಯೂಟ್ರಾನ್ ಬರುತ್ತೆ. ಸೊ ಈ ಥರ ನ್ಯೂಟ್ರಾನ್ ಬಿಡುಗಡೆ ಆಗುತ್ತೆ. ಸೊ ಇಲ್ಲಿ ಇಂಥ ಕ್ರಿಯೆಗೇನು ಕರೀತಾರೆ, ಸರಪಳಿ ಕ್ರಿಯೆ ಅಂತ ಕರೀತಾರೆ. ಯಾಕೆ ಅಂತ ಕೇಳ್ಬೋದು. ಇಲ್ಲಿ ಉಂಟಾಗುವಂಥ ನ್ಯೂಟ್ರಾನ್ ಏನಿದೆ, ಈ ನ್ಯೂಟ್ರಾನು ಮತ್ತೆ ಯುರೇನಿಯಮ್ನೊಟ್ಟಿಗೆ ಕ್ರಿಯೆ ನಡೆಸುತ್ತೆ. ಸೊ ಅದು ಕಂಟಿನ್ಯೂ ಆಗ್ತಾ ಹೋಗುತ್ತೆ.
ಒಂದು ನ್ಯೂಟ್ರಾನು ಒಂದು ಇದರೊಟ್ಟಿಗೆ ವರ್ತಿಸ್ಬಿಟ್ಟು ಮತ್ತು ಕಂಟಿನ್ಯೂ ಆಗ್ತಾ ಹೋಗ್ತದೆ. ಸೊ ಏನಾಗುತ್ತೆ, 3 ನ್ಯೂಟ್ರಾನ್ ಬಂದರೆ ಆ 3 ನ್ಯೂಟ್ರಾನು ಇನ್ನೊಂದು 3 ನ್ಯೂಟ್ರಾನ್ ಒಟ್ಟಿಗೆ ವರ್ತಿಸುತ್ತೆ. 3 3 ಘಾತ 1 3 ಘಾತ 2 3 ಘಾತ 3 ಹೀಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. 3 9 27 81 ಹೀಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ಕಂಟಿನ್ಯೂ ಆಗ್ತಾ ಆಗ್ತಾ ಆ ಕ್ರಿಯೆ ಕಂಟಿನ್ಯೂ ಆಗಿ ಹೋಗ್ತದೆ. ಸೊ ಆವಾಗ ಅದಕ್ಕೇನಾಗ್ತದೆ, ಚೈನ್ ರಿಯಾಕ್ಷನ್ ಅಂತ ಕರೀತಾರೆ. ಚೈನ್ ರಿಯಾಕ್ಷನ್ ಅಥವಾ ಈ ಒಂದು ಸರಪಳಿ ಕ್ರಿಯೆ ಅಂತ ಹೇಳ್ಬಿಟ್ಟು. ಸೊ ವಾಟ್ ಈಸ್ ನ್ಯೂಕ್ಲಿಯರ್ ಎನರ್ಜಿ? ನ್ಯೂಕ್ಲಿಯರ್ ಎನರ್ಜಿ ಈಸ್ ದ ಎನರ್ಜಿ produced by bombarding neutron with heavy nucleus like uranium, thorium, radium, polonium, etc. etc. They are heavy nucleus. So when the nuclei of all these or any of these is bombarded by a neutron of suitable velocity. ಏನು ಸರ್ ಹಾಗಾದರೆ ಬೊಂಬಾರ್ಡೆಡ್ ಅಂತ ಕೇಳ್ಬೋದು ನೀವು. ನಿಮಗೆ ಕ್ಯಾರಮ್ ಮಾಡೋಕ್ಕೆ ಬರುತ್ತಾ? ಕ್ಯಾರಮ್ ಬೋರ್ಡಲ್ಲಿ ಏನು ಮಾಡ್ತೀರಾ, ಎಲ್ಲ ಪಾನ್ಸ್ ಜೋಡಿಸ್ತಿರ್ತಾನೆ ಮಧ್ಯ ಫಸ್ಟ್ ಸ್ಟಾರ್ಟಿಂಗಲ್ಲಿ. ಆ ಕೆಂಪು ಬಣ್ಣದ ರಾಣಿ ಅಂತಾರೆ, ಅದು ಕೆಳಗೆ ಇಟ್ಟಿರ್ತೀರ, ಮೇಲೆಲ್ಲ ಕಪ್ಪು ಕಾಯಿನ್ಸ್ ಇಟ್ಟಿರ್ತೀರ ಅಲ್ವಾ. ಆವಾಗ ಗಟ್ಟಿಯಾಗಿ ನಿಂತ್ಕೊತದ್ದು, ಸರಿನಾ? ಒಂದು ಸ್ಟ್ರೈಕರ್ ತೊಗೊತೀರ. ಅಫ್ಕೋರ್ಸ್ ಮೊದಲೆಲ್ಲ ಬೋರ್ಡಿಗೆ ಏನು ಮಾಡಬೇಕು, ಪೌಡ್ರ್ ಹಾಕಿರ್ಬೇಕಲ್ವಾ. ಸೊ ಆ ಸ್ಟ್ರೈಕರ್ ತೊಗೊಂಡು ಒಂದು ಕರೆಕ್ಟ್ ಪ್ಲೇಸಲ್ಲಿ ಇಟ್ಕೊಂಡು ಹೊಡಿತೀರ. ಹೊಡಿಯುವ ಹೆಂಗೆ ಹೊಡಿಬೇಕು? ಜಾಸ್ತಿ ಸ್ಪೀಡಾಗಿ ಹೊಡಿಬಾರ್ದು, ತಗಲ್ದೇ ಹೋಗ್ಬೋದು. ನಿಧಾನ ಹೊಡಿಬಾರ್ದು, ಅದನ್ನು ಮುಟ್ಟದೇ ಇರ್ಬೋದು. ಸೊ ಒಂದು ಕರೆಕ್ಟ್ ವೆಲಾಸಿಟಿ ಹೊಡಿಬೇಕಾಗುತ್ತೆ, ಕರೆಕ್ಟ್ ಡೈರೆಕ್ಷನ್ ಹೊಡಿಬೇಕಾಗುತ್ತೆ. ಇಲ್ಲಿಯೂ ಹಾಗೆ ಯುರೇನಿಯಮ್ಮು, ಥೋರಿಯಂ, ಪೊಲೋನಿಯಂ ಅಂತ ಧಾತುಗಳಿಗೆ ನ್ಯೂಟ್ರಾನಲ್ಲಿ ತಾಡಿಸ್ತಾರೆ. ಎಲ್ಲಿ ತಾಡಿಸೋದು? ಬೀಜ ಕೇಂದ್ರ. ನೋಡಿ, ಧಾತು ಪರಮಾಣುಗಳು ತಮ್ಮ ಬೀಜ ಕೇಂದ್ರ ಅಂತಾರೆ. ಏನಾಗುತ್ತೆ ಬೀಜ ಕೇಂದ್ರದಲ್ಲಿ? ಏನಿದೆ? 2 ಕಣ ಇರ್ತದೆ. ಯಾವುದಲ್ಲ? ಪ್ರೋಟಾನ್ ಅಂತ ಇರುತ್ತೆ, ಇನ್ನೊಂದು ನ್ಯೂಟ್ರಾನ್ ಅಂತ ಇರುತ್ತೆ. ಈ ಪ್ರೋಟಾನ್ ಮತ್ತು ನ್ಯೂಟ್ರಾನ್ 2 ಕಣ ಇರ್ತದೆ. ಅದರ ಮಧ್ಯೆ ಒಂದು ಶಕ್ತಿ ಇರುತ್ತೆ. ನೋಡಿ, ಯೋಚನೆ ಮಾಡಿ, ಎಷ್ಟು ಚಿಕ್ಕದು ಗೊತ್ತಾ ಅದು? ಭಾಳ ಚಿಕ್ಕದು. ನೀವು ಭಾಳ ದೊಡ್ಡದು ಅಂದ್ಕೊಬೇಡಿ. ಅದನ್ನು ನ್ಯೂಟ್ರಾನ್ ಹೊಡೆಯೋದು, ಹೊಡೆದಾಗ ಅದು ಹೊಡಿತದೆ. ಹೊಡೆದಾಗ ಏನಾಗುತ್ತೆ? ಅಪಾರವಾದ ಶಕ್ತಿ ಬಿಡುಗಡೆ ಆಗುತ್ತೆ. ಆ ಶಕ್ತಿ ಇದೆಯಲ್ಲ, ಅದನ್ನೇ ನ್ಯೂಕ್ಲಿಯರ್ ಎನರ್ಜಿ ಅಂತ ಕರೀತಾರೆ. ಅದಲ್ಲದೆ 2 ಹೊಸ ಧಾತು ಉಂಟಾಗುತ್ತೆ. ದರ್ ವಿಲ್ ಬಿ 2 ನ್ಯೂ ಎಲಿಮೆಂಟ್ಸ್ ಫಾರ್ಮ್ಡ್. ಫಾರ್ ಎಕ್ಸಾಂಪಲ್, ಒಂದು ರಿಯಾಕ್ಷನ್ ಇಂಥ ತುಂಬ ಇದೆ, 20 ರಿಯಾಕ್ಷನ್ ಇದೆ. ಈ ಒಂದು ರಿಯಾಕ್ಷನಲ್ಲಿ ಬೇರಿಯಂ ಮತ್ತು ಕ್ರಿಪ್ಟಾನ್ ಅಂತ ಬರುತ್ತೆ. ಬೇರಿಯಂ ಮತ್ತು ಕ್ರಿಪ್ಟಾನ್ ಅಂತ 2 ಧಾತುಗಳು ಬರ್ತದೆ. ಆ ಧಾತುಗಳು ಉಂಟಾಗುತ್ತೆ. ಸೊ ಹೊಸ ಧಾತು ಉಂಟಾಗುತ್ತೆ, ಪ್ಲಸ್ ಅಪಾರ ಶಕ್ತಿ ಬಿಡುಗಡೆ ಆಗುತ್ತೆ. ಈ ಶಕ್ತಿಗೆ ಏನು ಕರೀತಾರೆ? ಪರಮಾಣು ಶಕ್ತಿ ಅಂತ ಕರೀತಾರೆ. ಮತ್ತು ಈ ಥರ ಹೊಡಿತೀವಲ್ಲ, ಇದಕ್ಕೇನು ಕರೀತಾರೆ? ಬೈಜಿಕ ವಿದಳನೆ ಅಂತ ಕರೀತಾರೆ. ಇಂಗ್ಲೀಷ್ ಏನಂತಾರೆ ಅದಕ್ಕೆ? ನ್ಯೂಕ್ಲಿಯರ್ ಫಿಷನ್ ಅಂತ. ನ್ಯೂಕ್ಲಿಯರ್ ಫಿಷನ್ ನಿಮಗೆ ಸಿಂಪಲಾಗಿ ಹೇಳ್ಬೇಕಾರೆ, ನ್ಯೂಕ್ಲಿಯರ್ ಫಿಷನ್, ಫಿಷನ್ ಅಂದರೆ ಒಡೆಯೋದು ಅಂತ ಅರ್ಥ. ನೀವು ಸಿಂಪಲ್ ಹೇಳ್ಬೇಕಾರೆ, ಲಡ್ಡು ತಿಂದಿರ್ತಾನೆ, ಲಡ್ಡು ಲಾಡು ತಿಂದಿದ್ದೀರಲ್ಲ, ಲಾಡು ಮಾಡ್ಬೇಕು ಏನು ಮಾಡ್ಬೇಕಾಗ್ತದೆ? ಬೂಂದಿಯನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಕರೆದು ಸಕ್ಕರೆ ಪಾಕಕ್ಕೆ ಹಾಕ್ತಾರಲ್ವಾ, ಆವಾಗ ಏನಾಗುತ್ತೆ? ಆ ಸಕ್ಕರೆ ಪಾಕ ಹೇಳ್ಕೊಳ್ತದೆ. ಒಂದು ಸ್ವಲ್ಪ ಹೊತ್ತು ಆದಮೇಲೆ ಹೇಳ್ತಾರೆ, ಒಂದು ಮೆತ್ತಿಗೆ ಆದಮೇಲೆ, ತಣ್ಣಗೆ ಆದಮೇಲೆ ಕಟ್ತಾರೆ. ಆ ಕಟ್ಟೋದಕ್ಕೆ ಏನಂತಾರೆ? ಫ್ಯೂಷನ್ ಅಂತ ಕರೀತಾರೆ. ಆಮೇಲೆ ಎಲ್ಲ ಆದಮೇಲೆ ಹೊಡಿತೀವಿ ನಾವು ತಿನ್ಬೇಕಾರೆ, ಅಥವಾ ಮೇಲೆ ಕೆಳಗೆ ಬಿಡ್ತೀವಿ ಅಂತ ತಿಳ್ಕೊಳ್ಳಿ, ಆಗ ಒಡೆದು ಸಣ್ಣ ಸಣ್ಣ ಚೂರಾಗುತ್ತೆ, ಅದಕ್ಕೆ ಫಿಷನ್ ಅಂತ ಕರೀತಾರೆ. ಸೊ ಒಡೆದು ವಿಭಜನೆ ಆಗೋದಕ್ಕೆ ಫಿಷನ್ ಅಂತ ಕರೀತಾರೆ, ಸೇರಿಸೋದಕ್ಕೆ
ಫ್ಯೂಷನ್ ಅಂತಾರೆ. ಸೊ ಆದ್ದರಿಂದ ಪರಮಾಣು ಶಕ್ತಿಯಲ್ಲಿ ಅದು ಎರಡು ರೀತಿ ನಾವು ನೋಡ್ಬೋದು. ಒಂದು ನ್ಯೂಕ್ಲಿಯರ್ ಫಿಷನ್, ಬೈಜಿಕ ವಿದಳನ ಕ್ರಿಯೆ ಅಂತ ಕರೀತಾರೆ, ಒಡೆಯುವ ಕೆಲಸ. ಇನ್ನೊಂದು ನ್ಯೂಕ್ಲಿಯರ್ ಫ್ಯೂಷನ್ ಅಂದರೆ ಸೇರಿಸೋ ಕೆಲಸ. ಇವಾಗ ಸೇರಿಸೋದು ಯಾವುದನ್ನು, ಒಡೆಯೋದು ಯಾವುದನ್ನು ಅಂತ ಬರುತ್ತೆ. ಒಡೆಯೋದು ಭಾರವಾದ ಪರಮಾಣುಗಳನ್ನು, ಸೇರಿಸೋದು ಹಗುರವಾದ ಪರಮಾಣುಗಳನ್ನು. ಸೊ ಅದರ ಬಗ್ಗೆ ನೋಡೋಣ. ಸೊ ಈಗ ಇಷ್ಟು ಅರ್ಥ ಆಯ್ತಲ್ಲ ಈಗ. ಸೊ ಭಾರವಾದ ಪ್ರಮಾಣ ನ್ಯೂಟ್ರನ್ ತಡಿಸಿದಾಗ ಎರಡು ಧಾತುಗಳ ಹೊಡಿತದೆ ಮತ್ತು ಅಪಾರವಾದ ಶಕ್ತಿ ಬರ್ತದೆ ಅಂತ ಹೇಳ್ಬಿಟ್ಟು. ಇದು ಒಂದು ಕ್ರಿಯೆ ಅಷ್ಟೇ. ಇಂಥ ಕ್ರಿಯೆಗಳು ಹಲವಾರು ಇದ್ದಾವೆ. ಅದು ನಿಮಗೆ ಮುಂದಿನ ಹೈಯರ್ ಕ್ಲಾಸಲ್ಲಿ ಬರ್ತದೆ. ನೀವು ಕಾಲೇಜಿಗೆ ಹೋದಾಗ ಅದು ನೋಡುವಿರಂತೆ. ಇವಾಗ ಇನ್ನೊಂದು ರೀತಿ ಕ್ರಿಯೆ ನೋಡೋಣ. ಅದನ್ನೇಂತಾರೆ ಬೈಜಿಕ ಸಮ್ಮಿಳನ ಅಥವಾ ನ್ಯೂಕ್ಲಿಯರ್ ಫ್ಯೂಷನ್ ಅಂತ ಕರೀತಾರೆ. ಇಲ್ಲಿ ಎರಡು ಹಗುರವಾದ ಜನಕದ ರೂಪದ ಡ್ಯೂಟೀರಿಯಂ ಅಂತ ಹೇಳ್ತಾರೆ. ಜನಕಕ್ಕೆ 3 ರೂಪ ಇದೆ. ಒಂದನೇದು H1, H2, H3 ಅಂತ. H1, H2, H3 ಇವೆಲ್ಲ ಏನು, ಐಸೋಟೋಪ್ ಅಂತ ಆಗಲೇ ಹೇಳಿದ್ನಲ್ಲ. ಐಸೋ ಅಂದರೆ ಸೇಮ್ ಅಂತ, ಸೇಮ್ ಪ್ಲೇಸ್ ಅಂತ. ಹಂಗಂದ್ರೆ ಏನರ್ಥ, ಪರಮಾಣು ಸಂಖ್ಯೆ ಒಂದೇ ಇರಬೇಕು, ಪರಮಾಣು ರಾಶಿ ಮಾತ್ರ ಬೇರೆ ಇರಬೇಕು. ಎಲಿಮೆಂಟ್ಸ್ ಹ್ಯಾವಿಂಗ್ ದ ಸೇಮ್ ಅಟಾಮಿಕ್ ನಂಬರ್ ವಿತ್ ಡಿಫರೆಂಟ್ ಮಾಸ್ ನಂಬರ್ಸ್ ಆರ್ ಕಾಲ್ಡ್ ಆಸ್ ಐಸೋಟೋಪ್ಸ್. ಫಾರ್ ಎಕ್ಸಾಂಪಲ್, hydrogen has 3 isotopes, H1, H2, H3. This 1, 2, 3 are called mass numbers. This one is called atomic number. So ಇಲ್ಲೇನು ಸಮ್ಮಿಳನದಲ್ಲಿ ಏನು ಹೇಳ್ತಾರೆ, ಎರಡು ಹಗುರವಾದ ಜನಕದ ರೂಪವಾದ ಡ್ಯೂಟೀರಿಯಂ ಅಂತ. ಸೊ ಎರಡು ಇದೆಯಲ್ಲ, ಇದಕ್ಕೆ ಡ್ಯೂಟೀರಿಯಂ ಅಂತ ಕರೀತಾರೆ. ಒಂದಿದ್ದರೆ ಹೈಡ್ರೋಜನ್ ಕರೀತಾರೆ, ಎರಡಿದ್ದರೆ ಡ್ಯೂಟೀರಿಯಂ ಅಂತ. ಇದೊಂದು ಐಸೋಟೋಪ್. ಮೂರಿದ್ರೆ ಏನು ಕರೀತಾರೆ, ಟ್ರೀಶಿಯಂ ಅಂತಾರೆ. ಇದೆಲ್ಲ ಇಂಗ್ಲೀಷ್ ಪದಗಳು, ಕನ್ನಡದಲ್ಲೂ ಹಾಗೆ ಕರೆಯೋದು. ಈಗ ನಿಮ್ಮ ಹೆಸರು ಗೋವಿಂದ ಅಂತಿದ್ರೆ ಆ ಗೋವಿಂದ ಕನ್ನಡದಲ್ಲೂ ಗೋವಿಂದ ಅಂತ ಹೇಳೋದು, ಇಂಗ್ಲೀಷಲ್ಲೂ ಗೋವಿಂದ ಅಂತ ಹೇಳೋದು ಅಲ್ವಾ. ಇಂಗ್ಲೀಷಲ್ಲಿ ಬೇರೆ ಕನ್ನಡ ಬೇರೆ ಮಾಡಲ್ಲ ಅಲ್ವಾ. ಹಾಗೆ ಇಲ್ಲಿ ಹೆಸರುಗಳನ್ನು ಚೇಂಜ್ ಮಾಡೋಂಗಿಲ್ಲ. ಸೊ ಅದೇನು ಹೆಸರು ಇರ್ತದೋ ಹಾಗೆ ಇರಬೇಕಾಗತ್ತೆ, ಚೇಂಜ್ ಮಾಡೋಂಗಿಲ್ಲ. ಸರಿನಾ. ಸೊ ಇಲ್ಲಿ ಟ್ರೀಶಿಯಂ ಅಂದರೆ, ಟ್ರೀ ಅಂದರೆ 3 ಅಂತ, ಡ್ಯೂ ಅಂದರೆ 2 ಅಂತ ಅರ್ಥ. ಒಂದಕ್ಕೆ ಏನಂತಾರೆ, ಜನಕ ಅಂತ ಕರೀತಾರೆ. ಸೊ 2 ಇರ್ತಕ್ಕಂಥ ಹೈಡ್ರೋಜನ್ನಂಥ ಧಾತುಗಳ ಪರಮಾಣುಗಳು ಸಂಯೋಜನೆ ಹೊಂದಿ ಭಾರವಾದ ಪರಮಾಣುಗಳಾಗ್ತವೆ. ಅಂದ್ರೇನು, ಉದಾಹರಣೆಗೆ ಜನಕ ತಗೊಂಡಾಗ, ಡ್ಯೂಟೀರಿಯಂ ತಗೊಂಡಾಗ H2 + H2 ಸೇರಿಸಿದಾಗ ಹೀಲಿಯಂ ಅಂತ ಆಗತ್ತೆ. ಇದು ಭಾರವಾಗಿರ್ತಕ್ಕಂಥದ್ದು. ಅದರ ಪರಮಾಣು ರಾಶಿ 4 ಇರ್ತದೆ, ಪರಮಾಣು ಸಂಖ್ಯೆ 2 ಇರ್ತದೆ, ಪ್ಲಸ್ ಅಪಾರವಾದ ಶಕ್ತಿ ಬಿಡುಗಡೆ ಆಗುತ್ತೆ. ಸೊ ಈ ಕ್ರಿಯೆಗೆ ಏನು ಕರೀತಾರೆ, ಬೈಜಿಕ ಸಮ್ಮಿಳನ, ನ್ಯೂಕ್ಲಿಯರ್ ಫ್ಯೂಷನ್ ಅಂತ ಕರೀತಾರೆ. ಸೊ ಈ ನ್ಯೂಕ್ಲಿಯರ್ ಫ್ಯೂಷನ್ ಬಗ್ಗೆ ಇನ್ನೂ ಸ್ವಲ್ಪ ವಿಷಯ ತಿಳ್ಕೊಳ್ಳೋಣ. ಇವಾಗ ಬೈಜಿಕ ಸಮ್ಮಿಳನ ಅಂತ ಕರೀತಾರೆ, ಅದ್ರ ಜೊತೆಗೆ ನ್ಯೂಕ್ಲಿಯರ್ ಫ್ಯೂಷನ್ ಅಂತ ಹೇಳ್ತಾರೆ. ಎಲ್ಲಿರುತ್ತೆ ಇದು ಅಂತ, ಇದು ಮುಖ್ಯವಾಗಿ ಸೂರ್ಯನಲ್ಲಿ, ಸನ್ನು ಮತ್ತು ಸ್ಟಾರ್ಸಲ್ಲಿ ಇದು ನ್ಯಾಚುರಲ್ ಆಗಿರುತ್ತೆ. ಅಕಸ್ಮಾತ್ ನೀವು ಸೂರ್ಯನ ಹತ್ರ ಹೋಗ್ಲಿಕ್ಕೆ ಆದರೆ ಅಲ್ಲಿ ನಿಮ್ಗೆ ನೋಡ್ಬೋದು ಇದನ್ನು, ಈ ಒಂದು ಬೈಜಿಕ ಸಮ್ಮಿಳನ ಕ್ರಿಯೆ. ಅದಕ್ಕೆ ನೋಡಿ, ಸೂರ್ಯನ ವಯಸ್ಸೆಷ್ಟು ಗೊತ್ತಾ, ಸುಮಾರು 5,000 ಮಿಲಿಯನ್ ವರ್ಷಗಳು. ಅಷ್ಟು ವರ್ಷದಿಂದ ಸೂರ್ಯ ಇದ್ದರೂ ಕೂಡ ಅದರ ಶಕ್ತಿ ಕಡಿಮೆ ಆಗಲಿಲ್ಲ. ಇನ್ನೊಂದು 5,000 ಮಿಲಿಯನ್ ವರ್ಷ ಇರ್ತಾನೆ ಸೂರ್ಯನಾಗಿ, ಮತ್ತೆ ಚೇಂಜ್ ಆಗ್ತದೆ ಅಲ್ವಾ. ಈ ನಕ್ಷತ್ರಗಳಲ್ಲೂ ಅಷ್ಟೇ ಎಷ್ಟೋ ಮಿಲಿಯಾಂತರ ವರ್ಷದ ಇದ್ದಾವೆ. ಅಲ್ಲೇನು ಎನರ್ಜಿ ಅಂತ ಕೇಳಿದರೆ ಇದೆ ಬೈಜಿಕ ಸಮ್ಮಿಳನ, ನ್ಯೂಕ್ಲಿಯರ್ ಫ್ಯೂಷನ್ ಅಂತ ಆಗುತ್ತೆ. ಸೊ 2 ನ್ಯೂಕ್ಲಿಯೈ, ಲೈಟ್ ನ್ಯೂಕ್ಲಿಯೈ like that of deuterium. This is an example. Deuterium is an isotope of hydrogen. Combined together become
a heavy nucleus like that of helium is one example. So, light nuclei combined become heavy nucleus. This process is called as nuclear fusion. Example, the sun and stars, they have this hydrogen in the form of helium, wherein the nuclear fusion reaction takes place. ಹಾಗೆ ಇನ್ನೊಂದು ಹೈಡ್ರೋಜನ್ ಬಾಂಬ್ ಅಂತ ಕೇಳಿರ್ಬೋದು. ಎರಡು ಬಾಂಬನ್ನು ಕೇಳಿರ್ತೀರ. ಒಂದು ಆಟಮ್ ಬಾಂಬ್ ಅಥವಾ ನ್ಯೂಕ್ಲಿಯರ್ ಬಾಂಬ್ ಅಂತ ಕರೀತಾರೆ, ಇನ್ನೊಂದು ಹೈಡ್ರೋಜನ್ ಬಾಂಬ್. ಆಟಮ್ ಬಾಂಬನ್ನು ನ್ಯೂಕ್ಲಿಯರ್ ಫಿಷನ್ನಿಂದ ಮಾಡ್ತಾರೆ ಅಲ್ವಾ. ಫಸ್ಟ್ ಆಟಮ್ ಬಾಂಬ್ ಎಲ್ಲಿ ಎಕ್ಸ್ಪ್ಲೋರ್ ಮಾಡಿದ್ರೆ ಗೊತ್ತಾ? ಎರಡನೇ ಮಹಾಯುದ್ಧದಲ್ಲಿ 1945 ಸೆಪ್ಟೆಂಬರ್ ತಿಂಗಳಲ್ಲಿ, ಆಗಸ್ಟ್ ತಿಂಗಳಲ್ಲಿ 2 ಡೇಟ್ ಹಿರೋಶಿಮಾ ಮತ್ತು ನಾಗಸಾಕಿ ಮೇಲೆ ಹಾಕಿದರು. ಯಾರು ಹಾಕಿದ್ದು? ಅಮೇರಿಕನ್ಸ್ ಸೈಂಟಿಸ್ಟ್ ಓಪನ್ ಹೀಮರ್ ಅಂತ ಅವನ ಹೆಸರು. ಅಲ್ಲಿ ಈ ಒಂದು ಆಟಮ್ ಬಾಂಬನ್ನು, ಪರಮಾಣು ಬಾಂಬನ್ನು ಹಾಕಿದರು. ಅದರಿಂದ ಲಕ್ಷಾಂತರ ಮಂದಿ ಸತ್ತೋದ್ರು, ಲಕ್ಷಾಂತರ ಮರಗಿಡಗಳು ಸತ್ತೋಯ್ತು, ಪ್ರಾಣಿಗಳು ಪಕ್ಷಿಗಳು ಎಲ್ಲ ಸರ್ವನಾಶ ಆಗೋಯ್ತು. ಅದಕ್ಕೆ ಏನು ಕಾರಣ ಅಂತ ಕೇಳಿದರೆ ಮಹಾಯುದ್ಧ. ಅದು ಅವರ ಅತಿಯಾದ ಆಸೆ ಮತ್ತು ದುರಹಂಕಾರದ ನಡೆಯಿತು. ಸೊ ವಿಜ್ಞಾನದಿಂದ ಉಪಯೋಗ ಇದ್ದಷ್ಟೇ ಹಾನಿ ಕೂಡ ಇದೆ, ಹಾನಿ ಕೂಡ ಇದೆ. ಸೈನ್ಸ್ ವಿದೌಟ್ ಹ್ಯುಮ್ಯಾನಿಟಿ ಈಸ್ ಯೂಸ್ಲೆಸ್ ಆ್ಯಂಡ್ ಡೇಂಜರಸ್ ಅಂತ. ಉಪಯೋಗ ಇಲ್ಲ ಮತ್ತು ಅಪಾಯಕಾರಿ ಅಂತ. ಅಪಾಯಕಾರಿಗೆ ಉದಾಹರಣೆ ಇದೆ, ಪರಮಾಣು ಬಾಂಬ್ ಹಾಕಿರ್ತಕ್ಕಂಥದ್ದು. ಸೊ ಸಮ್ಮೇಳನದಲ್ಲಿ ಹೈಡ್ರೋಜನ್ ಬಾಂಬ್ ಅಂತ ಮಾಡ್ತಾರೆ, ಅದಿನ್ನೂ ಪ್ರಯೋಗ ಮಾಡಿಲ್ಲ. ಅಕಸ್ಮಾತ್ ಪ್ರಯೋಗ ಮಾಡಿದರೆ 3ನೇ 1 ಭಾಗ ಜಗತ್ತು ಹೊರಟೋಗುತ್ತೆ. 3 ಹೈಡ್ರೋಜನ್ ಬಾಂಬ್ ಸಾಕು, ಇಡೀ ಜಗತ್ತು ಸರ್ವನಾಶ ಆಗುತ್ತೆ. ಅದು ಯಾರೂ ಮಾಡೋಕ್ಕೆ ಹೋಗಲ್ಲ, ಯಾಕೆ ಅವರು ಹೊರಟೋಗ್ತಾರೆ. ಈ ಜಗತ್ತು ಸರ್ವನಾಶ ಆಗುತ್ತೆ. ದೇವರ ಒಂದು ವಿಶೇಷ ಅನುಗ್ರಹ, ಸ್ವಾಮಿಯ ಒಂದು ಅನುಗ್ರಹ ಕರುಣೆ ಇರೋದ್ರಿಂದ ಈ ಬಾಂಬ್ಗಳು ತಯಾರು ಮಾಡಿದರೂ ಕೂಡ ದೇಶಗಳು, ಬೇರೆ ಬೇರೆ ದೇಶಗಳು ತಯಾರು ಮಾಡಿ ಇಟ್ಕೊಂಡು ಕೂತಿದ್ದಾವೆ. ಯಾರೂ ಕೂಡ ಅದನ್ನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗಿಲ್ಲ. ಯಾಕೆಂದರೆ ಅದರ ಅಪಾಯ ಭಾಳ ಇದೆ, ಕಷ್ಟ ಅಂತ. ಆದ್ದರಿಂದ ಇಲ್ಲಿ ಈ ಇಷ್ಟೊಂದು ಶಕ್ತಿ ಬರಲಿಕ್ಕೆ ಏನು ಕಾರಣ ಅಂದರೆ ಆಲ್ಬರ್ಟ್ ಐನ್ಸ್ಟೈನ್ ಅಂತ ಪ್ರಸಿದ್ಧವಾದ ವಿಜ್ಞಾನಿ. ಇವರು ಆಲ್ಬರ್ಟ್ ಐನ್ಸ್ಟೈನ್. ಇವರು ಆ್ಯಕ್ಚುಲಿ ಅವರು ಜೂ ಅಂದರೆ ಯಹೂದಿಯವರು, ಜರ್ಮನ್ ದೇಶ ಸೇರಿದವರು. ಆದರೆ ಜರ್ಮನಿಯಲ್ಲಿ 2ನೇ ಮಹಾಯುದ್ಧ ಸಮಯದಲ್ಲಿ ಈ ಹಿಟ್ಲರ್, ಅಡಾಲ್ಫ್ ಹಿಟ್ಲರ್ ಅಂತ ಕೇಳಿರ್ಬೋದು, ನರರಾಕ್ಷಸ ಅಂತ ಕರೀತಾರೆ. ಅವರು ಅಲ್ಲಿರೋ ಯಹೂದಿಗಳನ್ನೆಲ್ಲ ಓಡಿಸ್ಬಿಡ್ತಾರೆ. ಅಂದರೆ ಈ ಮುಖ್ಯವಾಗಿ ಈ ಸೈಂಟಿಸ್ಟ್ಗಳನ್ನ. ಅದು ಅಮೇರಿಕಕ್ಕೆ ಅನುಕೂಲ ಆಗೋಯಿತು. ಅಮೇರಿಕೆ ಹೋಗಿ ತುಂಬ ಸಂಶೋಧನೆ ಮಾಡಿ ಆಲ್ಬರ್ಟ್ ಐನ್ಸ್ಟೈನು ಜಗತ್ ಪ್ರಸಿದ್ಧ ವಿಜ್ಞಾನಿ, ನೋಬೆಲ್ ಪಾರಿತೋಷಿಕ ಪಡೆದಿರ್ತಕ್ಕಂಥವರು. ಅವ್ರು ಸೈಂಟಿಸ್ಟ್ ಮಾತ್ರ ಅಲ್ಲ, ಮುಂದೆ ಅವರು ಸೈಂಟಿಸ್ಟಾಗಿ ಹೋಗ್ತಾರೆ. ಅಂದರೆ ಈ ಮಹಾಯುದ್ಧ ಆದಮೇಲೆ ಯಾವಾಗ ಲಕ್ಷಾಂತರ ಮಂದಿ ತೀರಿ ಹೋದರೂ, ಸರ್ವನಾಶ ಆಯಿತು, ಆಮೇಲೆ ಮಹಾಯುದ್ಧ ನಿಂತೋಯ್ತು. ಆವಾಗ ಅವರಿಗೆ ಬಹಳ ಬೇಸರ ಆಗಿ, ದುಃಖಿತರಾಗಿ ಅಲ್ಲಿರುವಂಥ ಪುಸ್ತಕ ಎಲ್ಲ ಎಸೆದು ಬಿಡ್ತಾರೆ, ಸೈನ್ಸೆಲ್ಲ ಎತ್ತಿ ಎಸೀತಾರೆ. ಆಮೇಲೆ ಭಾರತ ದೇಶದ ಭಗವದ್ಗೀತೆ, ರಾಮಾಯಣ, ಮಹಾಭಾರತ, ಸಂಸ್ಕೃತ ಭಾಷೆ ಎಲ್ಲ ಕಲಿತು ಆಧ್ಯಾತ್ಮಿಕ ಜೀವಿ ಆಗ್ತಾರೆ. ಸೈಂಟಿಸ್ಟು, SCINTEST ಬಿಕಮ್ಸ್ ಸೈಂಟಿಸ್ಟ್, ಯೋಗಿ ಹೋಗ್ತಾರೆ. ಯಾಕೆಂದರೆ ನಾನೊಂದು ಫಾರ್ಮುಲಾ ಹುಡುಕಿದ್ರಿಂದ ಈ ಥರ ಸರ್ವನಾಶ ಆಗ್ತದೆ ಅಂತ ಅಂದ್ಕೊಂಡಿಲ್ಲ ಅವರು. ಅವರು ಸುಮ್ಮನೆ ಒಂದು ಹೇಳಿದರೆ ಈಗ ಮಾಡಬಹುದು ಅಂತಷ್ಟೇ ಹೊರತು ಇದನ್ನು ಪ್ರಯೋಗ ಮಾಡಿ ಅಂತ ಹೇಳಿಲ್ಲ. ಅವ್ರಿಗೆ ತಲೆ ಕೆಟ್ಟೋಗುತ್ತೆ. ಏನಂದರೆ ಈ ಕ್ರಿಯೆ ನೋಡಿಬಿಟ್ಟು. ಸೊ ಬೈದಿಕ ವಿಧಾನ ಕ್ರಿಯೆಯಲ್ಲಿ ವಿದುಳ ವಸ್ತುವಿನ ಸ್ವಲ್ಪ ದ್ರವ್ಯರಾಶಿ ವ್ಯರ್ಥವಾಗಿ ಹೋಗುತ್ತೆ, ಈ ದ್ರವ್ಯರಾಶಿಯನ್ನು ಶಕ್ತಿಯಾಗಿ ಪರಿವರ್ತಿಸ್ಬೋದು ಅಂತ. ಸೊ ಶಕ್ತಿಗೂ ಮತ್ತು ದ್ರವ್ಯರಾಶಿ ಸಂಬಂಧ, ಮಾಸ್ ಎನರ್ಜಿ ರಿಲೇಷನ್. ಸೊ ಸಮ್ ಪಾರ್ಟ್ ಆಫ್ ದಿ ನ್ಯೂಕ್ಲಿಯರ್ ಮಾಸ್ ಇಸ್ ಕನ್ವರ್ಟೆಡ್ ಇಂಟು ಎನರ್ಜಿ. ಅದಕ್ಕೆ ಫಾರ್ಮುಲಾ ಏನು, E = mc² ಅಂತ. ಎಮ್ ಅಂದ್ರೇನು? ಮಾಸ್. ಎಮ್ ಈಸ್ ಮಾಸ್, ದ್ರವ್ಯರಾಶಿ. E ಅಂದರೆ ಎನರ್ಜಿ ಅಥವಾ ಶಕ್ತಿ. C ಅಂದರೆ ಬೆಳಕಿನ ವೇಗ. ಎಷ್ಟು ಬೆಳಕಿನ ವೇಗ? ಸೆಕೆಂಡಿಗೆ 3 ಲಕ್ಷ ಕಿಲೋಮೀಟರ್ ಅಥವಾ 3 × 10⁸ ಮೀಟರ್ ಬೆಳಕಿನ ವೇಗ. ಸೊ ಇಷ್ಟು ಬೇಗ ನಡೀತದೆ. ಸೊ ಅಂದ್ರೇನು? ಉದಾಹರಣೆಗೆ ಈಗ 1 kg ಯುರೇನಿಯಂ ಅಂತ ಧಾತು ಅಂತ ತಗೊಂಡು ಅದನ್ನ ಶಕ್ತಿಯಾಗಿ ಪರಿವರ್ತನೆ ಮಾಡಿದಾಗ
ಎಮ್ಮನ್ನು 1 kg ತಗೊಳ್ಳೋಣ, ಅಷ್ಟು ಬೇಕಾಗಲ್ಲ, 1 ಗ್ರಾಮ್ ಸಾಕಾಗುತ್ತೆ. ಆಮೇಲೆ ದ್ರವ್ಯರಾಶಿ 1 kg, ಬೆಳಕಿನ ವೇಗ ಎಷ್ಟು? 3 × 10⁸ ಸ್ಕ್ವೇರ್ ಆಗುತ್ತೆ. ಆವಾಗ ಇದು 1 kg ಅಂದರೆ 1000 ಗ್ರಾಮ್ ಆಗುತ್ತೆ. 10 ಕ್ಯೂಬ್ ಅಂತ ಇಟ್ಕೊಳ್ಳಿ. ಇಂಟು 3 ಸ್ಕ್ವೇರ್ ಅಂದರೆ 3 3 9 ಆಗುತ್ತೆ. 10⁻16 ಇಷ್ಟು ಜೌಲ್ನಷ್ಟು ಶಕ್ತಿ ಉಂಟಾಗುತ್ತೆ ಅಂತ ಹೇಳ್ಬಿಟ್ಟು. 9 × 10⁻16 ಇಷ್ಟು ಜೌಲ್ನಷ್ಟು ಶಕ್ತಿ ಉಂಟಾಗುತ್ತೆ. ಅಂದರೆ ಎಷ್ಟು ಸಾರ್ ಅಂತ ಕೇಳ್ಬೋದು. ಎಷ್ಟು? ನನ್ನ ಜೋಗ ಜಲಪಾತ ನೋಡಿದ್ದೀರಾ? ಜೋಗ ಜಲಪಾತದಲ್ಲಿ ಒಂದು ಸೆಕೆಂಡಿಗೆ ಬೀಳುವಂಥ ಶಕ್ತಿ ಪ್ರಮಾಣ ಇದೆಯಲ್ಲ, ಸುಮಾರು 10⁻7. ಇದು 10⁻16 ಅಂದರೆ ಎಷ್ಟು? 1 ಪಕ್ಕ 16 0 ಹಾಕಬೇಕು, ಅಷ್ಟು ಶಕ್ತಿ ಬಿಡುಗಡೆ ಆಗುತ್ತೆ. ಸೊ ಆದ್ದರಿಂದ ಬರೀ 1 ಗ್ರಾಮ್ನಷ್ಟು ತೊಗೊಂಡಾಗ ಅಪಾರ ಶಕ್ತಿ ಬಿಡುಗಡೆ ಆಗುತ್ತೆ. ಅದೇ ಓಪನ್ ಹೀಮರು ಅದನ್ನು, ಈ ಪರಮಾಣು ಬಾಂಬನ್ನು ಒಂದು ರಿಮೋಟ್ ಕಂಟ್ರೋಲಿಂದ ಬಿಟ್ಟಾಗ ಅವನಿಗೆ ನೋಡೋಕ್ಕಾಗಲ್ಲ, ಅಷ್ಟು ಅದರಲ್ಲಿ ಧೂಳು ಹೊಗೆ ಉಂಟಾಗುತ್ತೆ. ಅವನಿಗೆ ತಲೆ ಕೆಟ್ಟೋಗುತ್ತೆ, ಕಣ್ಣು ಹೊರಟೋಗುತ್ತೆ. ಆಮೇಲೆ ಅವನಿಗೆ ಬಹಳಷ್ಟು ಶಾಕ್ ಆಗಿ ಅವನು ಮೆಂಟಲ್ ಪೇಷಂಟಾಗಿ ಹೋಗ್ತಾನೆ. ಯಾಕೆಂದರೆ ಅವನು ಇಷ್ಟು ದೊಡ್ಡಕ್ಕೆ ಅದು ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಅದಕ್ಕೆಲ್ಲ ಮೂಲ ಕಾರಣ ಈ ಐನ್ಸ್ಟೈನ್ ಸಮೀಕರಣ. ಅದೇನು ಮಾಡಿದರು, 1 ಗ್ರಾಮ್ನಷ್ಟು ಯುರೇನಿಯಂ ತಗೊಂಡು ಅದನ್ನು ನ್ಯೂಟ್ರಾನ್ನಿಂದ ಹೊಡೆದಾಗ ಮಾಡಿ ಆಗ ಅಪಾರ ಶಕ್ತಿ ಬಿಡುಗಡೆ ಆಗೋದನ್ನು ಕಂಡುಹಿಡಿದ್ರು. ಅದನ್ನು ಮೊದಲು ಅಮೇರಿಕಾದಲ್ಲಿ ಪ್ರಯೋಗ ಮಾಡಿದರು. ಫುಟ್ಬಾಲ್ ಗ್ರೌಂಡಲ್ಲಿ ಕೂತ್ಕೊಂಡು ಪ್ರಯೋಗ ಮಾಡಿದರು. ಆ ಪ್ರಯೋಗ ಮಾಡಿ ಸಕ್ಸಸ್ ಆದಮೇಲೆ ಜಪಾನ್ನಲ್ಲಿ ಹಿರೋಶಿಮಾ ನಾಗಸಾಕಿ ಮೇಲೆ ಅದನ್ನು ಪ್ರಯೋಗ ಮಾಡಿದರು. ಅದಕ್ಕೆ ಇವತ್ತು ಜಪಾನ್ನವರು ಅಮೇರಿಕದವ್ರನ್ನ ಸೇರಿಸೋದಿಲ್ಲ ಹತ್ರಕ್ಕೆ. ಅಮೇರಿಕದವ್ರನ್ನ ಅವ್ರೇನು ಮಾಡ್ತಾರೆ, ಸೇರಿಸೋದಿಲ್ಲ. ಅವ್ರಿಗೇನೆಂದರೆ ಇವತ್ತಿಗೂ ಅವ್ರಿಗೆ ಸಿಟ್ಟು ಇವ್ರ ಮೇಲೆ, ನಮ್ಮ ದೇಶದ ಜನಕ್ಕೆ ಮೇಲೆ ಹೊಡೆತ ಬಿದ್ದಿದೆ ಅಂತ ಹೇಳ್ಬಿಟ್ಟು. ಸೊ ಇದನ್ನು ಈಗಾಗಲೇ ಹೇಳಿದೆ ನಿಮಗೆ. ಸರಪಳಿ ಕ್ರಿಯೆ ಅಂತ ಹೇಳ್ಬಿಟ್ಟು ಬೈದಿಕ ಕ್ರಿಯೆಯಲ್ಲಿ ಉಂಟಾಗುವ ನ್ಯೂಟ್ರಾನ್ಗಳು, ಕೆಲವೊಮ್ಮೆ 2 ನ್ಯೂಟ್ರಾನ್ ಉಂಟಾಗುತ್ತೆ, ಕೆಲವೊಮ್ಮೆ 3 ಉಂಟಾಗುತ್ತೆ. ಭಾರವಾದ ಧಾತುಗಳಿದ್ದರೆ ಬೇಜಾರ ಕೇಂದ್ರಗಳನ್ನು ಹೊಡಿತದೆ. ಆವಾಗ ಆ ಕ್ರಿಯೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಎಂದ, ನಿರಂತರವಾಗಿ ಹೋಗುತ್ತೆ, ರಭಸವಾಗಿ ಹೋಗುತ್ತೆ. ನೋಡಿ, ಇವತ್ತಿನ ಜಪಾನಿಗೆ ಹೋದರೆ ಎಷ್ಟೋ, ಮುಖ್ಯವಾಗಿ ಹಿರೋಶಿಮಾ ನಾಗಸಾಕಿಲಿ ಹೋದರೆ ಎಷ್ಟೋ ಜನಕ್ಕೆ ಕಣ್ಣು ಕಾಣಿಸೋದಿಲ್ಲ, ಕಿವಿ ಕೇಳಿಸೋದಿಲ್ಲ. ಇವತ್ತು ಇದೆ ಅದು ವಿಕಿರಣ ಅಂತ, ವಿಕಿರಣಶೀಲತೆ. ಅದು ಇನ್ನೂ ಕಂಟಿನ್ಯೂ, ಅದಕ್ಕೆ ಸರಪಣಿ ಕ್ರಿಯೆ ಅಂತ ಹೆಸರು. ನಾನು ಹಾಗೆ ಹೇಳಿದಾಗೆ 3 ನ್ಯೂಟ್ರಾನ್ ಬಂದದ್ದು 3 ಸ್ಕ್ವೇರ್ 9 ನ್ಯೂಟ್ರಾನ್ ಆಗುತ್ತೆ. ಆಮೇಲೆ 3 ಕ್ಯೂಬ್ 9, 9 3 27, ಆಮೇಲೆ 27 3 81, ಹೀಗೆ ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ. ಆ ಒಂದೊಂದು ನ್ಯೂಟ್ರಾನು ಒಂದೊಂದು ಯುರೇನಿಯಂನ ಬಡಿತದೆ ಒಂದು ಪರಮಾಣುವಿನ ಮೇಲೆ. ಅದು ಕಂಟಿನ್ಯೂಸ್ ಆಗಿ ನಡೀತದೆ. ಚೈನ್ ರಿಯಾಕ್ಷನ್ ಅಂತಾರೆ. ನಿರಂತರವಾಗಿ ನಡೀತದೆ, ರಭಸವಾಗಿ ನಡೀತದೆ, ಈಗಲೂ ನಡೀತಾ ಇದೆ. ಅದು ಬಾಂಬನ್ನು ಹಾಕಿದ್ದು 1945ನಲ್ಲಿ ಆಗಸ್ಟಲ್ಲಿ, ಅಂದರೆ ಸುಮಾರು 75 ವರ್ಷ ಆಗಿದೆ. ಆ 75 ವರ್ಷ ಆದರೂ ಕೂಡ ಇವತ್ತೂ ಕೂಡ ಅದರ ಪರಿಣಾಮ ಇದೆ. ಒಂದು ಅಷ್ಟು ಭಯಂಕರವಾಗಿರತಕ್ಕಂಥ ಒಂದು ಬಾಂಬು ಅದು ಆಗಿತ್ತು. ಅದಕ್ಕೆ ಕಾರಣ ಸರಪಳಿ ಕ್ರಿಯೆ. ಆ ಸರಪಳಿ ಕ್ರಿಯೆಯ ಕಾರಣ ಐನ್ಸ್ಟೈನ್ನ ಸಮೀಕರಣ. ಆ ಸಮೀಕರಣವನ್ನು ಪ್ರಯೋಗ ಮಾಡಿ ಇವತ್ತು ಸುಮಾರು ದೇಶಗಳು ಮಾಡಿ ಕೂತಿದ್ದಾವೆ. ಕೈಲಿ ಬಾಂಬ್ ಹಿಡ್ಕೊಂಡು ಶಾಂತಿ 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 ಅಂತ ಹೇಳ್ತಾಯಿದ್ದಾರೆ. ಆ ನಿಜವಾದ ಶಾಂತಿ ಇರೋದು ನಮ್ಮ ಭಾರತ ದೇಶದಲ್ಲಿ ಮಾತ್ರ. ಭಾರತ ದೇಶದಲ್ಲಿ ನಾವಲ್ಲಿ ಕೂಡ ಬಾಂಬ್ಗಳು ತಯಾರು ಮಾಡಿದ್ದೀವಿ. ಯಾಕೆ ತಯಾರು ಮಾಡಿದ್ದೀವಿ? ಬೇರೆಯವ್ರು ಬಂದು ಮೇಲೆ ಬೀಳ್ತಾರೆ. ಈ ಕಡೆ ಪಾಕಿಸ್ತಾನ, ಆ ಕಡೆ ಚೀನಾ ಅವರೆಲ್ಲ ಹಿಡ್ಕೊಂಡು ಕೂತಿದ್ದಾರೆ, ನಮ್ಮ ಮೇಲೆ ಹಾಕಕ್ಕೆ ನೋಡ್ತಿದ್ದಾರೆ. ಆವಾಗ ಅವ್ರಿಗೆ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ನಾವು ನಮ್ಮ ರಕ್ಷಣೆಗೋಸ್ಕರ ಒಂದಷ್ಟು ಬಾಂಬನ್ನು ಮಾಡಿ ಇಟ್ಕೊಂಡಿದ್ದೀವಿ. ನಾವಾಗಿ ಎಲ್ಲಿಯೂ ಕೂಡ ಯಾವ ದೇಶದ ಮೇಲೆ ಪ್ರಯೋಗ ಮಾಡೋದಿಲ್ಲ. ನಮ್ಮದು ಶಾಂತಿ ಪ್ರಿಯ ದೇಶ. ಆದರೆ ಪಾಕಿಸ್ತಾನ, ಚೀನಾ ಇವುಗಳೆಲ್ಲ ಅಶಾಂತಿ ದೇಶಗಳು. ಅವರಿಗೆ ಎಷ್ಟಿದ್ದು ಸಾಕಾಗಲ್ಲ. ಮತ್ತೆ ಮತ್ತೆ ಅವರು ಏನು ಮಾಡ್ತಾರೆ, ತೊಂದರೆ ಕೊಡ್ತಾನೇ ಇರ್ತಾರೆ. ಇವಾಗ ಹಾಗಾದರೆ ಏನಪ್ಪ ಇದಕ್ಕೆ ಪರಿಹಾರ ಅಂತ ಕೇಳಿದರೆ, ಆ ಪರಮಾಣು ಶಕ್ತಿಯನ್ನು ವಿದಳನ ಕ್ರಿಯೆಯನ್ನು ನಿಯಂತ್ರಿಸಬೇಕು. ಕಂಟ್ರೋಲ್ಡ್ ಚೈನ್ ರಿಯಾಕ್ಷನ್. ಆಮೇಲೆ ನೋಡೋಕೆ ಅದನ್ನು ವಿದ್ಯುತ್ ಶಕ್ತಿಯ ಪರಿವರ್ತಿಸಬೇಕು. ಆವಾಗ ಅದಕ್ಕೆ ಆ ಸಾಧನಕ್ಕೆ ಹೆಸರು ನ್ಯೂಕ್ಲಿಯರ್ ಕ್ರಿಯಾಕಾರಿ ಅಂತ ಕರೀತಾರೆ. ಸೊ ನ್ಯೂಕ್ಲಿಯರ್ ರಿಯಾಕ್ಟರ್ ಈಸ್ ಎ ಡಿವೈಸ್ ವಿಚ್ ಕನ್ವರ್ಟ್ಸ್ ನ್ಯೂಕ್ಲಿಯರ್ ಎನರ್ಜಿ ಇಂಟು
electric energy by controlling the nuclear reactions. ಸೊ ನ್ಯೂಕ್ಲಿಯರ್ ರಿಯಾಕ್ಷನ್ಸನ್ನು ಕಂಟ್ರೋಲ್ ಮಾಡಿದಾಗ ಏನಾಗ್ತದೆ ಅದನ್ನು ಒಳ್ಳೆ ರೀತಿ ಉಪಯೋಗಿಸೋಕ್ಕಾಗತ್ತೆ. ಉದಾಹರಣೆ ನಮ್ಮ ದೇಶದಲ್ಲಿ ಹೋಮಿ ಜಹಂಗೀರ್ ಭಾಭಾ ಅಂತ BHA ಅದು ಇವತ್ತೂ ಇದೆ. BARC ಅಂತ ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರ್ ಅಂತ ಹೇಳ್ತಾರೆ. ಸೊ ಇಲ್ಲಿ ತಣ್ಣೀರನ್ನು ಸ್ಟೀಮಾಗಿ ಕನ್ವರ್ಟ್ ಮಾಡಿ ಆ ಸ್ಟೀಮ್ನಿಂದ ವಿದ್ಯುತ್ ಶಕ್ತಿಯನ್ನು ಪರಿವರ್ತನೆ ಮಾಡ್ತಾರೆ. ಸೊ ಅದಕ್ಕೆ ನ್ಯೂಕ್ಲಿಯರ್ ಕ್ರಿಯಾಕಾರಿ ಅಂತ ಕರೀತಾರೆ. ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ಬ್ರೀಫಾಗಿ ನೋಡೋಣಂತೆ. ನಿಮಗೆ ಅದು ವಿವರಣೆ ಇಲ್ಲ, ಆದರೂ ನಿಮಗೆ ಬ್ರೀಫಾಗಿ ಗೊತ್ತಿರಬೇಕಾಗತ್ತೆ. ಅದಕ್ಕೆ ನ್ಯೂಕ್ಲಿಯರ್ ಕ್ರಿಯಾಕಾರಿ ಅಂತ ಹೇಳ್ತಾರೆ. ಸೊ ದ ಸ್ಟೀಮ್ ಸೋ ಜನರೇಟೆಡ್ ಈಸ್ ಯೂಸ್ ಟು ಡ್ರೈವ್ ಟರ್ಬೈನ್ ವಿಚ್ ಹೆಲ್ಪ್ಸ್ ಇನ್ ಜನರೇಟಿಂಗ್ ಎನರ್ಜಿ. ಅಂದರೆ ನ್ಯೂಕ್ಲಿಯರ್ ಕ್ರಿಯೆಯನ್ನು ಅದು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸ್ತದೆ ಅಂತ ಹೇಳ್ಬಿಟ್ಟು ಅದಕ್ಕೆ ನ್ಯೂಕ್ಲಿಯರ್ ಕ್ರಿಯಾಕಾರಿ ಅಂತ ಕರೀತಾರೆ. ಈ ಥರ ಇರ್ತದೆ ಅದರ ರಫ್ ಮಾಡೆಲ್ ಇದು. ಇದರಲ್ಲಿ ಮುಖ್ಯವಾಗಿ ಇದು ಫಿಷನ್ ಚೇಂಬರ್ ಅಂತ ಯುರೇನಿಯಂನಂಥ ಧಾತುಗಳನ್ನು ತಗೊಳ್ತಾರೆ ಇಲ್ಲಿ. ಇದು ಕಂಟ್ರೋಲ್ ರಾಡ್ಸ್ ಅಂತ ಆ ಕ್ರಿಯೆಯನ್ನು ನಿಯಂತ್ರಿಸೋದು. ಮುಖ್ಯವಾಗಿ ಕೋಬಾಲ್ಟ್ ಅಂತ ವಸ್ತುವನ್ನು ತಗೊಳ್ತಾರೆ. ಬೋರಾನ್ ಕೋಬಾಲ್ಟ್ ಎಲ್ಲ ಉಪಯೋಗಿಸಿ ತಗೊಳ್ತಾರೆ. ಇದು ಶೀಲ್ಡಿಂಗ್ ಅಂತ ಸುಮಾರು 1 ಮೀಟರ್ ದಪ್ಪ ಇರುತ್ತೆ. ಆ ಸಿಮೆಂಟಿನ ಮಾಡ್ತಕ್ಕಂಥ ಒಂದು ದಪ್ಪದಾಗಿರ್ತಕ್ಕಂಥ ಗೋಡೆ ಇರ್ತದೆ, ಯಾಕೆ ವಿಕಿರಣಶೀಲ ಅಪಾಯ ಬರ್ತದೆ ಅಂತ ಹೇಳ್ಬಿಟ್ಟು. ಇದು ಪಂಪ್. ಇದು ಇಲ್ಲಿ ಅಂದರೆ ಕೂಲೆಂಟ್ ಕಳಿಸ್ತಾರೆ, ತಣ್ಣೀರು ಮೇಲೆ ಬರೋ ಮಾಡ್ತಾರೆ. ಸೊ ತಣ್ಣೀರು ಬಂದಾಗ ಅದು ಸ್ಟೀಮಾಗಿ ಕನ್ವರ್ಟ್ ಆಗುತ್ತೆ. ಇದು ಸ್ಟೀಮ್. ಇದು ಟರ್ಬೈನ್ ತಿರುಗುತ್ತೆ, ಇದರಿಂದ ವಿದ್ಯುತ್ ಶಕ್ತಿ ಉಂಟಾಗುತ್ತೆ. ಈ ವಿದ್ಯುತ್ ಶಕ್ತಿಯಿಂದ ಈ ಥರ ಒಂದು ಪರಮಾಣು ಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತನೆ ಮಾಡ್ತದೆ. ಇಂಥ ಸಾಧನಕ್ಕೆ ಏನು ಕರೀತಾರೆ? ನ್ಯೂಕ್ಲಿಯರ್ ರಿಯಾಕ್ಟರ್ ಅಂತ ಕರೀತಾರೆ. ಹೆಂಗೆ ಕೆಲಸ ಮಾಡುತ್ತೆ ಅಂದರೆ, ಮೊದಲು ತಣ್ಣೀರು ಕಳಿಸ್ತಾರೆ. ತಣ್ಣೀರು ಇಲ್ಲಿ ಬಂದು ಇಲ್ಲಿ ಬರ್ತದೆ. ಇಲ್ಲಿ ಏನಾಗ್ತದೆ, ಯುರೇನಿಯಮ್ಮು, ಥೋರಿಯಮ್ಮು, ಪೊಲೋನಿಯಮ್ ಅಂತ ವಸ್ತು ಇರ್ತದೆ. ಅದನ್ನು ನ್ಯೂಟ್ರಾನ್ ಬಡಿವಾಗ ಮಾಡ್ತಾರೆ. ಬಡಿವಾಗ ಮಾಡಿದಾಗ ಕ್ರಿಯೆ ಆಗುತ್ತೆ. ಆವಾಗ ತುಂಬ ಶಕ್ತಿ ಉಂಟಾಗುತ್ತೆ. ಇಲ್ಲಿ ಉಷ್ಣ, ಆ ಉಷ್ಣವನ್ನು ಏನು ಮಾಡ್ತಾರೆ, ಇಲ್ಲಿ ಕಳಿಸ್ತಾರೆ. ಆ ಉಷ್ಣ ಶಕ್ತಿ ಏನು ಮಾಡ್ತಾರೆ, ನೀರನ್ನು ಬಿಸಿ ಮಾಡ್ತದೆ. ಆಗ ಈ ನೀರೆಲ್ಲ ಬಿಸಿನೀರಾಗುತ್ತೆ, ಉಗಿ ಆಗುತ್ತೆ. ಆ ಉಗಿ ಇಲ್ಲಿ ಬರುತ್ತೆ. ಆ ಉಗಿಯಿಂದ ಟರ್ಬೈನ್ ತಿರುಗ್ತದೆ. ಟರ್ಬೈನ್ ತಿರುಗಿದಾಗ ಜನ್ರೇಟರ್ ತಿರುಗುತ್ತೆ. ಆ ಜನ್ರೇಟರ್ ತಿರುಗಿದ ವಿದ್ಯುತ್ ಶಕ್ತಿ ಉಂಟಾಗುತ್ತೆ. ಸೊ ಈ ತಣ್ಣೀರಿದ್ದದ್ದು ಸ್ಟೀಮ್ ಆಗುತ್ತೆ, ಸ್ಟೀಮ್ ಇದ್ದದ್ದು ಟರ್ಬೈನ್ ತಿರುಗಿಸುತ್ತೆ, ಟರ್ಬೈನಿಂದ ವಿದ್ಯುತ್ ಶಕ್ತಿ ಉಂಟಾಗುತ್ತೆ. ಈ ರೀತಿ ನ್ಯೂಕ್ಲಿಯರ್ ಕ್ರಿಯೆಯಿಂದ ವಿದ್ಯುತ್ ಶಕ್ತಿಯಾಗಿ ಪರಿವರ್ತನೆ ಆಗುತ್ತೆ. ಇದಕ್ಕೇನು ಕರೀತಾರೆ? ನ್ಯೂಕ್ಲಿಯರ್ ಕ್ರಿಯಾಕಾರಿ ಅಥವಾ ನ್ಯೂಕ್ಲಿಯರ್ ರಿಯಾಕ್ಟರ್ ಅಂತ ಕರೀತಾರೆ. ಸೊ ತಣ್ಣೀರನ್ನು ಉಗಿಯಾಗಿ ಪರಿವರ್ತಿಸ್ತಾರೆ. ಉಗಿಯಿಂದ ಟರ್ಬೈನ್ ತಿರುಗ್ತದೆ, ಟರ್ಬೈನಿಂದ ವಿದ್ಯುತ್ ಶಕ್ತಿ ಉಂಟಾಗುತ್ತದೆ. ಸೊ ಇಷ್ಟು ನ್ಯೂಕ್ಲಿಯರ್ ಕ್ರಿಯಾಕಾರಿ ವಿಷಯ. ಇನ್ನು ಕೆಲವು ವಿಷಯ ನೀವು ತಿಳ್ಕೊಬೇಕಾದ್ದು, ನಮ್ಮ ದೇಶದಲ್ಲಿ ತಾರಾಪುರ್ ಅಂತ ಒಂದಿದೆ ಮಹಾರಾಷ್ಟ್ರದಲ್ಲಿ, ಕಲ್ಪಕಮ್ ಅಂತ ತಮಿಳುನಾಡಲ್ಲಿದೆ, ಕೋಟಾ ಅಂತಿದೆ, ನರೋರಾ ಇದು ಉತ್ತರ ಭಾರತದಲ್ಲಿದೆ. ಹಾಗೆ ನಮ್ಮ ರಾಜ್ಯದಲ್ಲಿ ಹೇಳಿ ನೋಡ, ಉತ್ತರ ಕನ್ನಡದಲ್ಲಿ ಕೈಗಾ ಅಂತ ಬರುತ್ತೆ. ಅದಿನ್ನು ಸಂಪೂರ್ಣಗೊಂಡಿಲ್ಲ, ಕೆಲವು ಸ್ಟೇಜಸ್ಸಲ್ಲಿದೆ. ಅದು ಕೈಗಾ ಅಂತ ಬರ್ತದೆ. ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಒಂದು ನ್ಯೂಕ್ಲಿಯರ್ ರಿಯಾಕ್ಟರ್ ಅಂತ ಹೇಳ್ತಾರೆ. ರಿಯಾಕ್ಟರ್ ಅಂದರೆ ಆ ಒಂದು ಡಿವೈಸ್ ಹೆಸರು. ಸೊ ಈ ಥರ ಪರಮಾಣು ಶಕ್ತಿಯಿಂದ ವಿದ್ಯುತ್ ಶಕ್ತಿಯಾಗಿ ಪರಿವರ್ತನೆ ಮಾಡುವಂಥ ಕೇಂದ್ರಗಳು. ಆಮೇಲೆ ನಾನು ಈಗ ತಾನೇ ಹೇಳಿದಾಗೆ ಇದರ ದುರ್ಬಳಕೆ, ಮಿಸ್ಯೂಸ್ ಆಫ್ ನ್ಯೂಕ್ಲಿಯರ್ ಎನರ್ಜಿ ಲೀಡ್ಸ್ ಟು ನ್ಯೂಕ್ಲಿಯರ್ ಬಾಂಬ್ಸ್. ಮುಖ್ಯವಾಗಿ ಜಪಾನ್ನ ಹಿರೋಶಿಮಾ ಮತ್ತು ನಾಗಸಾಕಿಯಲ್ಲಿ ಇದು ಪ್ರಯೋಗ ಮಾಡಿದರು. ಇದರಿಂದಾಗಿ ಅಪಾರವಾದ ಸಾವು ನೋವಿಗೆ ಕಾರಣ ಆಯಿತು. ಲಕ್ಷಾಂತರ ಮಂದಿ ತೀರಿ ಹೋದರು, ಕೋಟ್ಯಾಂತರ ರೂಪಾಯಿ ನಷ್ಟ ಆಯಿತು. ಅದಕ್ಕೆ ಜಪಾನ್ನವರು ಇವತ್ತು ಕೂಡ ಅಮೇರಿಕವನ್ನು ಯಾವುದೇ ಒಂದು ಅವರ ಜಪಾನ್ನಲ್ಲಿ ಇದು ಮಾಡಲಿಕ್ಕೆ ಬಿಡೋದಿಲ್ಲ. ಯಾಕೆಂದರೆ ಅವರಿಗೆ ಆ ಒಂದು ಮನಸ್ಸಲ್ಲಿ ಬೇಜಾರು, ಸಿಟ್ಟು ಈಗಲೂ ಇದೆ. ಯಾಕೆಂದರೆ ಅವ್ರ ದೇಶದ ಮೇಲೆ ಪ್ರಯೋಗ ಮಾಡಿರ್ತಕ್ಕಂಥ ಪರಮಾಣು ಬಾಂಬಿನೇ ಕಾರಣ ಅದಕ್ಕೆ. ಹಾಗಾದರೆ ಒಳ್ಳೆಯ ಕೆಲಸ ಇಲ್ವಾ ಅಂತ ಕೇಳ್ಬೋದು. ಸೊ ಒಳ್ಳೆಯ ಕೆಲಸ ಕೂಡ ಇದೆ. ಈಗ ತಾನು ಹೇಳಿದಾಗೆ ಒಳ್ಳೆಯ ಕೆಲಸಗಳು ಅಂದರೆ ಈ ಒಂದು ವಿದ್ಯುತ್ ಶಕ್ತಿ ತಯಾರಿಸುವಂಥದ್ದು. ವಿಜ್ಞಾನ ಅಂದರೆ ಹೇಗೆ ಅಂದರೆ ಒಂದು ಚಾಕು ಇದ್ದ ಹಾಗೆ. ಚಾಕುವಿನಿಂದ ತರಕಾರಿ ಅಥವಾ ಹಣ್ಣು ಕಟ್ ಮಾಡೋಕ್ಕೂ ಬರುತ್ತೆ, ಅದು ಒಳ್ಳೆಯ ಉಪಯೋಗ. ಆದರೆ ಕಟ್ ಮಾಡೋನು ಡಿಪೆಂಡ್ ಆಗಿರ್ತದೆ. ಅವನು ಬುದ್ಧಿಯನ್ನು ಕೆಟ್ಟೋಗಿದ್ದರೆ ಅದರಿಂದ ಅಪಾಯನೂ ಕೂಡ ಇದೆ. ಉದಾಹರಣೆಗೆ ಈ ಬಾಂಬ್ ತಯಾರಿಸುವಂಥದ್ದು, ಇದರಿಂದ ಲಕ್ಷಾಂತರ ಮಂದಿ ಸಾಯಲಿಕ್ಕೆ ಕಾರಣ ಆಗಿತ್ತಲ್ಲ, ಅದು ದುರ್ಬುದ್ಧಿ.
ಸೊ ನಮ್ಮ ಕೈಲಿರ್ತದೆ, ಅದಕ್ಕೆ ನಾವು ಬುದ್ಧಿಯನ್ನು ಸರಿಯಾಗಿ ಉಪಯೋಗಿಸ್ಬೇಕು. ಆ ಬುದ್ಧಿಯನ್ನು ಉಪಯೋಗಿಸ್ಕೊಂಡು ಒಳ್ಳೆ ಕೆಲಸಕ್ಕೆ ಉಪಯೋಗಿಸ್ಬೋದು, ತೊಂದರೆಗೂ ಉಪಯೋಗಿಸ್ಕೋಬೋದು. ನಾವು ಒಳ್ಳೆಯದಕ್ಕೆ ಉಪಯೋಗಿಸಿದಾಗ ಒಳ್ಳೆಯವರು ಅನಿಸ್ಕೋತೀವಿ. ನಮ್ಮ ದೇಶದಲ್ಲಿ ಏನು ಮಾಡಿದ್ದಾರೆ, ನನಗೆ ತಾನು ಹೇಳಿದಾಗೆ ನ್ಯೂಕ್ಲಿಯರ್ ಕ್ರಿಯಾಕಾರಿ ಮೂಲಕ ವಿದ್ಯುತ್ ಶಕ್ತಿಯನ್ನು ತಯಾರಿಸಿ ವಿದ್ಯುತ್ ಶಕ್ತಿಯಿಂದ ಮಾನವ ಕುಲಕೋಟಿಗೆ ಸಹಾಯ ಮಾಡಿದ್ದಾರೆ. ಆದರೆ ಇನ್ನೇನು ಉಪಯೋಗ ಇದೆ ನೋಡೋಣ. ಸೊ ಇದನ್ನು ವಿಜ್ಞಾನದ ಶಾಪ ಅಂತ ಕರೀತಾರೆ. ಪರಮಾಣು ಬಾಂಬೆಯನ್ನು ತಯಾರು ಮಾಡಿದಿದೆ, ಅದು ಶಾಪ ಅಂತ ಕರೀತಾರೆ. ಹಾಗೆ ಒಳ್ಳೆಯದಿಲ್ವಾ ಅಂತ ಕೇಳಿದರೆ ಒಳ್ಳೆಯದು ಕೂಡ ಇದೆ. ಉದಾಹರಣೆಗೆ ಒಳ್ಳೆಯದೇನು ಬರ್ತದೆ ಅಂದರೆ, ಒಂದನೇದಾಗಿ ಪರಮಾಣು ಶಕ್ತಿಯಿಂದ ವಿದ್ಯುತ್ ಶಕ್ತಿಯನ್ನು ತಯಾರಿಸ್ಬೋದು. ಈಗ ತಾನು ಹೇಳಿದ್ದು ಇದೊಂದು ಬಹಳ ಒಳ್ಳೆಯ ಒಂದು ಪರಿಹಾರ. ಶಕ್ತಿಯ ಮುಗ್ಗಟ್ಟು ಅಂತಾರೆ, ಅದ್ರ ಬಗ್ಗೆ ಮುಂದೆ ನೀವು ಕಲೀಲಿಕ್ಕಿದ್ದೇವೆ. ಅದರಲ್ಲಿ ನ್ಯೂಕ್ಲಿಯರ್ ಎನರ್ಜಿ ಈಸ್ ಮೇಡ್ ಯೂಸ್ ಆಫ್ ಟು ಕನ್ವರ್ಟ್ ಇಂಟು ಎಲೆಕ್ಟ್ರಿಕ್ ಎನರ್ಜಿ. ಇನ್ನೊಂದು ಹಡಗುಗಳಲ್ಲಿ ಉಪಯೋಗಿಸ್ತಾರೆ, ಶಿಪ್ಸಲ್ಲಿ. ಸಬ್ಮೆರೀನ್ಸ್ ಅಂತ ಬರ್ತದೆ. ಸಬ್ಮೆರೀನ್ ಅಂದರೆ ಅದು ನೀರು ಮೇಲೆ ಹೋಗುತ್ತೆ, ನೀರು ಒಳಗೂ ಹೋಗುತ್ತೆ, ಅಂಥ ಒಂದು ಮೀನು ಥರ. ಅವುಗಳಲ್ಲಿ ಕೂಡ ಈ ಒಂದು ಅಟಾಮಿಕ್ ಎನರ್ಜಿ, ನ್ಯೂಕ್ಲಿಯರ್ ಎನರ್ಜಿಯನ್ನು ಉಪಯೋಗಿಸ್ತಾರೆ. ಇನ್ನೊಂದು ವಿದಳನ ಕ್ರಿಯೆಯಲ್ಲಿ ಉಂಟಾಗುವ ಉಪ ಉತ್ಪನ್ನಗಳಾದ ರೇಡಿಯೋ ಐಸೋಟೋಪ್ ಅಂತಾರೆ. ರೇಡಿಯೋ ಐಸೋಟೋಪ್ ಅಂದರೆ ವಿಕಿರಣಶೀಲತಕ್ಕಂಥ ಐಸೋಟೋಪ್ಗಳು. ಉದಾಹರಣೆ ಔಷಧಿಯಲ್ಲಿ ಉಪಯೋಗಿಸ್ತಾರೆ, ಕೃಷಿಯಲ್ಲಿ ಉಪಯೋಗಿಸ್ತಾರೆ, ಸಂಶೋಧನೆಯಲ್ಲಿ ಉಪಯೋಗಿಸ್ತಾರೆ. ಸೊ ರೇಡಿಯೋ ಆ್ಯಕ್ಟಿವ್ ಇರ್ತಕ್ಕಂಥ ಐಸೋಟೋಪ್ಗಳು ಅದನ್ನು ಉಪಯೋಗಿಸ್ತಾರೆ. ಸೊ ಈ ಥರ ಒಳ್ಳೆಯ ಉಪಯೋಗ ಕೂಡ ಇರುತ್ತೆ. ನಾವು ಒಳ್ಳೆಯದನ್ನೇ ಅನುಸರಿಸಬೇಕು, ಹೌದಲ್ಲ? ಒಳ್ಳೆಯದನ್ನು ಉಪಯೋಗಿಸ್ಕೊಂಡ್ರೆ ನಮಗೆ ಒಳ್ಳೆಯದಾಗುತ್ತೆ. ಸೊ ಇನ್ನೊಮ್ಮೆ ಹೇಳಿದಾರೆ, ಸೊ ನ್ಯೂಕ್ಲಿಯರ್ ಎನರ್ಜಿ ಯೂಸ್ಡ್ ಇನ್ ಪ್ರೊಡಕ್ಷನ್ ಆಫ್ ಎಲೆಕ್ಟ್ರಿಸಿಟಿ. ಇಟ್ ಈಸ್ ಯೂಸ್ಡ್ ಇನ್ ಶಿಪ್ಸ್ ಆ್ಯಂಡ್ ಸಬ್ಮೆರೀನ್ಸ್. ಇಟ್ ಈಸ್ ಆಲ್ಸೋ ಯೂಸ್ಡ್. The radio isotopes are used in medicines, agriculture and discoveries. So these are the advantages of nuclear energy. So nuclear energy can be made use of for good purposes also. Okay na? ಇನ್ನು ಏನು ತೊಂದರೆಗಳಿದೆ ಅಂತ, ವಾಟ್ ಆರ್ ದ ಡೇಂಜರ್ಸ್ ಔಟ್ ಆಫ್ ನ್ಯೂಕ್ಲಿಯರ್ ಎನರ್ಜಿ? ಫಸ್ಟ್ ಡೇಂಜರ್ ಈಸ್, ಇಲ್ಲಿ ಬರುವಂಥ ಅಪಾಯಕಾರಿ ವಿಕಿರಣಗಳು. The radioactive substances that are produced will enter our body. ನಮ್ಮ ದೇಹದೊಳಗೆ ಬಂದು ಅದರಿಂದ ಅಪಾರ ಹಾನಿ ಉಂಟು ಮಾಡ್ತದೆ ಅಂತ. ಅದಾಗಿ ತಾನು ಹೇಳಿದೆ ನಿಮಗೆ. ಸೊ ಅದಕ್ಕೋಸ್ಕರ ಸುತ್ತಮುತ್ತಲು ಅದು ಎಲ್ಲೆಲ್ಲಿ, ಉದಾಹರಣೆ ನೀವು ಟ್ರಾಂಬೆ ಹೋದರೆ ನೋಡ್ಬೋದು, ಅಲ್ಲಿ BARC ಅಂತಿದೆ. BARC ಅಂದರೆ ಭಾಭಾ ಅಟಾಮಿಕ್ ರಿಸರ್ಚ್ ಸೆಂಟರ್. ಯು ಮಸ್ಟ್ ಬಿ ಪ್ರೌಡ್ ಆಫ್ ಇಟ್. ನಮ್ಮ ದೇಶದ ಒಂದು ಹೆಮ್ಮೆ ಅದು. ಯಾವುದದು? ಭಾಭಾ ಅಣುಶಕ್ತಿ ಭಾಭಾ ಪರಮಾಣು ಶಕ್ತಿ ಸಂಶೋಧನಾ ಕೇಂದ್ರ. ನೀವು ಬಾಂಬೆಗೆ ಹೋದರೆ ಅಲ್ಲಿ ನೋಡ್ಬೋದು, ಸಂಶೋಧನಾ ಕೇಂದ್ರ, ರಿಸರ್ಚ್ ಸೆಂಟರ್. ಇದು ನಮ್ಮ ದೇಶದ ಒಂದು ಕೀ ಇದ್ದಾಗೆ. ಸೊ ಈ ಥರ ಈ ಒಂದು ಅಪಾಯ ತಪ್ಪಿಸೋಕ್ಕೋಸ್ಕರ ಏನು ಮಾಡ್ತಾರೆ, ಆ ಪ್ರದೇಶದಲ್ಲಿ ಈ ಅಟಾಮಿಕ್ ಸೆಂಟರ್ ಏನಿದೆ ಅದನ್ನು ತುಂಬ ದೂರದಲ್ಲಿ ಮಾಡ್ತಾರೆ. ಅದು ಹತ್ತಿರದಲ್ಲಿ ಯಾರೂ ಮನುಷ್ಯರಾಗಲಿ, ಪ್ರಾಣಿಗಳಾಗಲಿ, ಪಕ್ಷಿಗಳಾಗಲಿ, ಗಿಡ ಮರಗಳಿಲ್ಲ ಹಾಗೆ ನೋಡ್ಕೋತಾರೆ. ಯಾಕೆಂದರೆ ಅದರಿಂದ ತುಂಬ ಅಪಾಯ ಇರ್ತದೆ ಅಂತ, ಆ ವಿಕಿರಣಗಳಿಂದ ಅಪಾಯ ಇರ್ತದೆ ಅಂತ ಹೇಳ್ಬಿಟ್ಟು. ಇನ್ನೊಂದು ಉಪಯೋಗ ಅಂದರೆ, ಉದಾಹರಣೆ ಕೊಡೋದಾದರೆ, ಅಮೇರಿಕಾದಲ್ಲಿ 3 ಮೈಲ್ ದ್ವೀಪ ಅಂತಿದೆ. ಆ 3 ಮೈಲ್ ದ್ವೀಪದಲ್ಲಿ ಈ ಒಂದು ಅನಾಹುತ ಆಯಿತು. ಇನ್ನೊಂದು ರಷ್ಯಾ ದೇಶದಲ್ಲಿ ಚೆರ್ನೋಬಿಲ್ ಅಂತ ಹೇಳ್ತಾರೆ, ಇಲ್ಲಿ ಲಕ್ಷಾಂತರ ಮಂದಿ ತೀರಿ ಹೋದರು. ಏನಂದರೆ ನ್ಯೂಕ್ಲಿಯರ್ ವೇಸ್ಟ್, ಈ ಅಪಾಯಕಾರಿ ವಿಕಿರಣ ಉಂಟಾಗುತ್ತೆ ಮತ್ತು ನ್ಯೂಕ್ಲಿಯರ್ ವೇಸ್ಟ್ ಏನಿದೆ ಅದರಿಂದಾಗಿ ಲಕ್ಷಾಂತರ ಮಂದಿ ತೀರಿ ಹೋದರು. ರಷ್ಯಾ ದೇಶದಲ್ಲಿ ಬೇಕಾದಷ್ಟು ಅಡ್ವಾನ್ಸ್ಡ್ ಸೈಂಟಿಫಿಕ್ ಇದಿದೆ. ಆದರೂ ಕೂಡ ಏನು ಮಾಡ್ತಾರೆ, ಇದೆಲ್ಲ ಇದು ಬರುತ್ತಲ್ಲ ನ್ಯೂಕ್ಲಿಯರ್ ವೇಸ್ಟ್ಗಳು, ಈ ಬೇರಿಯಮ್ಮು, ಕ್ರಿಪ್ಟಾನು ಮತ್ತು ರೇಡಿಯೋ ಆ್ಯಕ್ಟಿವ್ ಐಸೋಟೋಪ್ಸಲ್ಲಿ ಇರ್ತಾವಲ್ಲ, ಅದು ಉಪಯೋಗ ಆದಮೇಲೆ ಉಳಿಯುತ್ತಲ್ಲ, ಆ ಉಳಿದದೆಲ್ಲ ಏನು ಮಾಡ್ತಾರೆ, ದೊಡ್ಡ ದೊಡ್ಡ ಒಂದು ಪಿಟ್ಸ್ ಮಾಡ್ತಾರೆ, ಸಿಮೆಂಟಿದ್ದು. ಆ ಪಿಟ್ಸ್ ಮಾಡಿ ಆ ಪಿಟ್ನಲ್ಲಿ ಹಾಕ್ತಾರೆ. ಕೈಲಿ ಮುಟ್ಟೋಕ್ಕಾಗಲ್ಲ, ಇಲ್ಲ ರಿಮೋಟ್ ಕಂಟ್ರೋಲ್. ಆಮೇಲೆ ಅದನ್ನು ಮುಚ್ಚಬೇಕು. ಆದರೂ ಕೂಡ ಅಲ್ಲಿ ಇಲ್ಲಿ ಸ್ವಲ್ಪ
ಅಪಾಯ ಬರ್ತದೆ. ಉದಾಹರಣೆಗೆ ಚರ್ನೋಬಿಲ್ ಹಾಗೆ ಆಗಿದೆ. ಥೌಸಂಡ್ಸ್ ಆರ್ ಕಿಲ್ಡ್ 1984 ಅಮೇರಿಕಾದಲ್ಲಿ ಕೂಡ ತ್ರಿಮೈಲ್ ದ್ವೀಪ ಅಂತಿದೆ. ಅಲ್ಲಿ ಈ ಥರ ನ್ಯೂಕ್ಲಿಯರ್ ವೇಸ್ಟ್ ಹಾಕಿದಾಗ ಅದರಿಂದಾಗಿ ಸುತ್ತಮುತ್ತ ಜನಕ್ಕೆ ತುಂಬ ತೊಂದರೆ ಆಗಿದೆ. ಸೊ ಅದರಿಂದ ಈ ಒಂದು ಅಪಾಯ ತಪ್ಪಿಸ್ಬೇಕಾದ್ರೆ ಅದನ್ನು ತುಂಬ ಜಾಗೃತಿಯಾಗಿ ನೋಡ್ಕೋಬೇಕಾಗುತ್ತೆ. ಎಷ್ಟು ಇದು ಮಾಡಿದರೂ ಕೂಡ ಸಾಕಾಗಲ್ಲ. ಸೊ ಬಹಳ ಜಾಗ್ರತೆಯಿಂದ ಅದನ್ನು ತೆಗಿಬೇಕಾಗತ್ತೆ. ಸೊ ಅದರಿಂದ ಪ್ರಮಾಣ ಶಕ್ತಿಯಿಂದ ಒಳ್ಳೆಯದೂ ಇದೆ, ಕೆಟ್ಟದ್ದು ಇದೆ. ಸೊ ತ್ಯಾಜ್ಯ ವಸ್ತುಗಳು, ಅದನ್ನು ಇಂಗ್ಲೀಷಲ್ಲಿ ನ್ಯೂಕ್ಲಿಯರ್ ವೇಸ್ಟ್ ಅಂತ ಹೇಳ್ತಾರೆ. ಅದನ್ನು ಸೀಸದ ಆವರಣ ಇರ್ತಕ್ಕಂಥ ಟ್ಯಾಂಕಲ್ಲಿ ಮಾಡಿರ್ತಾರೆ. ಸುತ್ತಲೂ ಸೀಸ ಹಾಕಿರ್ತಾರೆ ಆ ಟ್ಯಾಂಕಿಗೆ. ಯಾಕೆಂದರೆ ಆ ಸೀಸ ಇದೆಯಲ್ಲ ಈ ವಿಕಿರಣ ಹೀರ್ಕೊಳ್ತದೆ, ಅಪಾಯ ಆಗದೇ ಇರಲಿ ಅಂತ. ಆದರೂ ಕೂಡ ಸ್ವಲ್ಪ ಸ್ವಲ್ಪ ಅದು ವ್ಯತ್ಯಾಸ ಆಗೋದು ಇರ್ತದೆ. ಸೊ ಅದರಿಂದ ಇಷ್ಟೆಲ್ಲ ಅನಾನುಕೂಲತೆ ಇದ್ದರೂ ಕೂಡ ಇದರಿಂದ ಒಳ್ಳೆಯದಿದೆ. ಏನು ಒಳ್ಳೆಯದಿದೆ? ಇದು ಉಪಯೋಗಿಸುವ ಇಂಧನ ಏನಿದೆ ಯುರೇನಿಯಂ ಅಂತದ್ದು, ಅದು ಉರಿಯೋದಿಲ್ಲ. ಈ ಫಾಸಿಲ್ ಇಂಧನ ಅಂದರೆ ಉರಿತದೆ. ಉದಾಹರಣೆಗೆ ಈ ಕಲ್ಲಿದ್ದಲು ತೊಗೊಂಡ್ರೆ ಅಥವಾ ನಿಮ್ಮ LPG ತೊಗೊಂಡ್ರೆ ಪೆಟ್ರೋಲ್ ಎಲ್ಲ ಉರಿದು ಹೋಗುತ್ತೆ. ಇಲ್ಲಿ ಉರಿಯೋದಿಲ್ಲ, ಒಳಗಡೆ ನಡೀತದೆ ಇದು. ಮತ್ತು ಹೊರಗಡೆ ಏನು ಅನುಪಯುಕ್ತವಾದ ಅನಿಲ ಬರೋದಿಲ್ಲ, ವಿಷಕಾರಿ ಅನಿಲ ಬರೋದಿಲ್ಲ. ಕಾರ್ಬನ್ ಮೊನಾಕ್ಸೈಡ್, ಗಂಧಕ ಡೈಆಕ್ಸೈಡ್ ಅಂತ ಹೇಳಿದ್ನಲ್ಲ ಆಗ, ಅದೆಲ್ಲ ಬರೋದಿಲ್ಲ. ಅದೊಂದು ಅನುಕೂಲತೆ ಇದರದ್ದು. ಇನ್ನೊಂದು ಅನುಕೂಲತೆ ಅಂದರೆ ಸ್ವಲ್ಪ ಪ್ರಮಾಣದಲ್ಲಿ ನ್ಯೂಕ್ಲಿಯರ್ ಇಂಧನ ಯುರೇನಿಯಂ ಅನ್ನುವಂತಹ ವಸ್ತು ಅಪಾರ ಶಕ್ತಿಯನ್ನು ಉಂಟು ಮಾಡ್ತದೆ ಅಂತ ಹೇಳ್ಬಿಟ್ಟು. ಸ್ವಲ್ಪ ಫ್ಯೂ ಗ್ರಾಮ್ಸ್, ಉದಾಹರಣೆಗೆ ಬಾಂಬ್ ಹಾಕಿದೆ ಅಂತ ಹೇಳಿದಲ್ಲ, ಅದು ಕೆಲವು ಗ್ರಾಮ್ ಮಾತ್ರ, 40 ಗ್ರಾಮ್ 50 ಗ್ರಾಮ್ ಇತ್ತಷ್ಟೇ, ಸಣ್ಣದು. ಅಷ್ಟೇ ಸಣ್ಣ ಬಾಂಬಿನಿಂದ ಕೋಟ್ಯಾಂತರ ರೂಪಾಯಿ ನಷ್ಟ ಆಯಿತು. ಆದರೆ ಅವರು ಒಂದು ಹಠದಿಂದ ಮಾಡಿದ್ದು, ಆದರೆ ದುರುದ್ದೇಶದಿಂದ ಮಾಡಿದ್ದು, ಅದನ್ನೇ ಹಾಗಾಯಿತು. ಸೊ ಸ್ವಲ್ಪ ಪ್ರಮಾಣ ಸಾಕಾಗುತ್ತೆ. ಇದೊಂದು ಅನುಕೂಲ. ಫಾಸಿಲ್ ಇಂಧನಕ್ಕಿಂತಲೂ ಉಪಯೋಗ ಜಾಸ್ತಿ ಅಂತ ಹೇಳ್ಬಿಟ್ಟು. ಆದರೆ ಖರ್ಚು ಮಾತ್ರ ಭಾಳ ಜಾಸ್ತಿ ಇರುತ್ತೆ. ಅದು ದೇಶದ ಒಂದು ಪ್ರತಿಷ್ಠಿತೆ ಆಗಿರುತ್ತೆ. ಈಗ ಸ್ವಲ್ಪ ಹೋಮ್ವರ್ಕ್ ಮಾಡೋಣ. ಒಂದನೇದಾಗಿ, ಫಾಸಿಲ್ ಇಂಧನಗಳಿಗಿಂತ ಪರಮಾಣು ಶಕ್ತಿ ಉತ್ತಮ, ಪರ್ಯಾಯ ಇಂಧನವಾಗಿದ್ದಾರೆ. ಆದರೂ ಕೂಡ ಹೆಚ್ಚು ಬಳಸುವುದಿಲ್ಲ, ಯಾಕೆ ಅಂತ ಕೇಳ್ತಾ ಇದ್ದಾರೆ. ಒಂದನೇ ಪ್ರಶ್ನೆ. ಎರಡನೇ ಪ್ರಶ್ನೆ, ಪರಮಾಣು ಶಕ್ತಿಯ ಉಪಯೋಗಗಳನ್ನು ಪಟ್ಟಿ ಮಾಡಿರಿ, ಏನೇನು ಉಪಯೋಗ ಇದೆ ಅಂತ. ಮೂರನೇ ಪ್ರಶ್ನೆ, ಪರಮಾಣು ಶಕ್ತಿಯನ್ನು ಬಳಸುವಾಗ ಉಂಟಾಗಬಹುದಾದ 2 ಅಪಾಯಗಳನ್ನು ತಿಳಿಸಿರಿ ಅಂತ ಹೇಳ್ಬಿಟ್ಟು. ಸೊ ಇದು 3 ಹೋಮ್ವರ್ಕು ಮಾಡ್ಕೊಂಬರ್ತೀರಾ? ಓಕೆನಾ? ಥ್ಯಾಂಕ್ ಯು. ಸಾಯಿರಾಮ್.